ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಅನುಭವ ಸಾರ ಭಾಳಷ್ಟು ವಿಚಾರಗಳನ್ನು ನಿಜಗೊಂಡರು ಹೇಳಿದಂಥ ವಿಚಾರಗಳು ಇದರಲ್ಲಿ. ಇಲ್ಲಿ ಸಂಧಿ, ಮೊದಲನೆಯ ಸಂಧಿ ಅನುಭವ ಸಾರದ್ದು. ಗ್ರಂಥಾರಂಭದಲ್ಲಿ ಇಷ್ಟ ದೇವತಾ ಒಂದು ರೂಪ ಮಂಗಲವನ್ನು ಮಾಡ್ತಾರೆ ಅವರು. ಇಲ್ಲಿ ಏನು ಹೇಳ್ತಾರ, ಮೊದಲನೆಯ ಒಂದು ಸೂತ್ರದಲ್ಲಿ ಭಾಳಷ್ಟು ಅದ್ಭುತವಾದಂಥ ಕೆಲವು ವಿಚಾರಗಳನ್ನು ಹೇಳ್ತಾ ಬರ್ತಾರೆ ಅವರು. ಯಾಕಂದರೆ ಜಗತ್ತಿನೊಳಗೆ ಎಲ್ಲರೂ ಸುಖ ಅಂತಲೇ ಬಯಸುವಂಥದ್ದು. ಇವತ್ತು ಲೌಕಿಕದಲ್ಲಿ ಮಾಡುವಂಥದ್ದು ಕೂಡ ಸುಖಕ್ಕಾಗಿ ಮಾಡುವಂಥದ್ದು. ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ಮಾಡಿಕೊಳ್ಳುವಂಥದ್ದೇ ಇಚ್ಛೆ ಪಡ್ತಾರೆ. ಆದರೆ ದಾರಿ ತಪ್ಪ್ಯ. ಅಂದರೆ ಎಲ್ಲ ಜೀವಿಗಳು ಸುಖವನ್ನೇ ಬಯಸ್ತಾವೆ, ದುಃಖವನ್ನೇ ಯಾರೂ ಬಯಸಂಗಿಲ್ಲ. ಆದರೆ ಸುಖ ಬಯಸೋದ್ರಲ್ಲಿ ದಾರಿ ತಪ್ಪಿದಾವೆ. ಅದಕ್ಕೆ ಯಾವುದು ಮಾರ್ಗ? ಇಂಥ ಒಂದು ಮಾರ್ಗ ಸಿಗುವಂಥದ್ದು ಭಾಳ ಮುಖ್ಯವಾಗಿರುವಂಥದ್ದು, ಸದಾಕಾಲ ಆನಂದವಾಗಿರುವಂಥದ್ದು. ಯಾಕಂದ್ರೆ ನಮ್ಮೊಳಗೆ ಅಂಥ ಒಂದು ನಿಧಿ ಅಡಿಗೆ ಅದು ಒಳಗೆ, ಅದು ನಿತ್ಯ ಪ್ರಾಪ್ತಿಯಾಗಿರುವಂಥದ್ದು ನೋಡ್ರಿ. ನಿತ್ಯವಾಗಿರುವಂಥದ್ದು, ಯಾವಾಗಲೂ ಇರುವಂಥದ್ದನ್ನು ಅದನ್ನು ಕಾಣಕ್ಕಾಗದೆ ಕುಂತೀವಿ ಅಂತಂದ್ರೆ ನಾವೆಷ್ಟು ಮೂರ್ಖರು. ಮೊದಲೇ ಅದು ನಮ್ಗೆ ಆನಂದ ಐತೆ. ಅದು ಆನಂದವನ್ನು ನಾವು ನೋಡೋದೆ. ಈ ಅವಿದ್ಯೆಯಿಂದ ನಮಗೆ ಇಲ್ಲೇನಪ್ಪ ಅನ್ನಂಗೆ ನಮಗೆ ಅನ್ಸಕತ್ತದ. ಯಾವುದರಿಂದ? ಅವಿದ್ಯೆಯಿಂದ. ಯಾಕಂತಂದ್ರೆ ಇಂಥ ಒಂದು ನಮಗೆ ಮೊದಲೇ ಇರುವಂತಹ ಆನಂದ ಐತೆಲ್ಲ, ಆ ಜ್ಞಾನ ಏನು ಮಾತಾಡ್ಬೇಡಂತೆ. ಯಾಕಂದ್ರೆ ನಿತ್ಯ ಪ್ರಾಪ್ತಾಗಿರುವಂಥದ್ದು ಅಂತ ಆನಂದ ಐತೆಲ್ಲ ಇದು ನೋಡ್ರಿ. ಯಾಕಂದರೆ ಈ ವಿದ್ಯೆಯನ್ನು ನಾವು ಯಾವಾಗ ತಿಳ್ಕೊಳ್ತೀವಿ ಅಂದ್ರೆ ಬ್ರಹ್ಮಜ್ಞಾನ, ಈ ವಿದ್ಯೆಯನ್ನು ಯಾವಾಗ ನಾವು ನಮ್ಮ ಸ್ವರೂಪದ ಜ್ಞಾನ ನಮಗಾಗ್ತದೆ, ಅಪರೋಕ್ಷ ಜ್ಞಾನ ನಮಗೆ ಯಾವಾಗ ಆಗ್ತದೆ, ಆವಾಗ ಇದಕ್ಕಿಂತ ದೊಡ್ಡ ಲಾಭ ಯಾವುದಿಲ್ಲ ಅಂತ ಮನುಷ್ಯ ಹುಟ್ಟಿ ಬಂದ ಮೇಲೆ. ಅದಕ್ಕೆ ಮನುಷ್ಯ ಕುಲ ಜನನದ ಲಾಭ ಹೌದು ಆರು ನಾನೆಂದು ವಿಚಾರಿಸು ಅಂತ ಹೇಳಿದ್ದಾರೆ. ಇದನ್ನು ನಾವು ತಿಳ್ಕೊಂಡಿವಿ ಅಂತಂದ್ರೆ ಇದಕ್ಕಿಂತ ದೊಡ್ಡ ಲಾಭ ಯಾವುದೂ ಇಲ್ಲ ಜಗತ್ತಿನೊಳಗೆ ಅನ್ನುವಂಥದ್ದು. ಅದಕ್ಕೆ ಇದರಲ್ಲಿ ಕೂಡ ಈ ಆತ್ಮಾನಂದದಲ್ಲಿ ಇಲ್ಲಿ ಭಾಳಷ್ಟು ವಿಚಾರಗಳನ್ನು ಅವರು ಹೇಳ್ತಾರೆ. ಯಾವ ರೀತಿ ಅಂತಂದ್ರೆ ಇಲ್ಲಿ ಇದರದ ಅನುಭವ ಸಾರದ ಒಂದು ಕೆಲವು ವಿಚಾರಗಳನ್ನು ಹೇಳ್ತಾರೆ. ಅನುಭವದ ಸಾರಾರ್ಥವನ್ನು ಅನುಭವಕ್ಕೆ ಬರಲೆಂದು ಸ್ವಾನುಭವದಿಂದ ಬರೆದಿರ್ಪ ಸಜ್ಜನರು ಮನಮುಟ್ಟಿ ನೋಡಿ ತಿಳಿಯುವುದು. ಈ ಮೊದಲನೇ ಸಂಧಿ ಒಳಗೆ ಕೆಲವೊಂದು ವಿಚಾರಗಳನ್ನು ಹೇಳ್ತಾರೆ, ಗುರುಸ್ಥಿತಿ ಮಾಡ್ತಾರೆ. ಸಿದ್ಧಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಸಿದ್ಧ ಶ್ರೀ ಗುರುವೇ ನಿನಗಾರು ಸರಿಯಿಲ್ಲ, ಬದ್ಧನಿಗೆ ಬುದ್ಧಿ ಕೊಡು ನೀನು ಅನ್ನುವಂಥದ್ದು ಗುರುಸ್ಥಿತಿ ಮಾಡ್ತಾರೆ ಅವರು. ಮತ್ತೆ ಹೇಳ್ತಾರೆ, ಭಾಳ ವಿಶೇಷವಾಗಿ ಹೇಳ್ತಾರೆ, ಜಗವೆಂದರೇನಿಲ್ಲ ಬಗೆಯಿಂದ ತೋರುವುದು ಗಗನದಂಥ ಆತ್ಮನಿ ಹೆಣ್ಣೆಂದು ಬಗೆಯೊಳಗೆ ಬಗೆದು ನೀನೆಂದು ಸುಖಿಯಾಗುವ ಅನ್ನೋದು. ಏನು ಅದ್ಭುತವಾಗಿ ಹೇಳ್ತಾರೆ ಮಹಾತ್ಮರು. ಅದಕ್ಕೆ ಇಂಥ ಒಂದು ಆತ್ಮಾನಂದ ಪಡೆಯೋದಕ್ಕಿಂತ ಜಗತ್ತಿನೊಳಗೆ ಬೇರೆ ಯಾವುದೂ ಇಲ್ಲ ಅಂತ ಹೇಳ್ತಾರೆ ಅವರು. ದೊಡ್ಡದಿಲ್ಲೇ ಇಲ್ಲ.
ಅದಕ್ಕೆ ತೋರದಯ್ಯೋ ಸುಖ ತೋರದಯ್ಯೋ ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಹೊಂದಿಲ್ಲದಾಗ ಇದು ಒಂದು ಜ್ಞಾನ ಮನುಷ್ಯ ಜನ್ಮದ ಒಂದು ಲಾಭ ಯಾವುದು ಅಂದರೆ ಬ್ರಹ್ಮಜ್ಞಾನವನ್ನು ಪಡೆಯುವಂಥದ್ದು. ಇಂಥ ಆತ್ಮಾನಂದದಲ್ಲಿ ಇತರ ಆನಂದಗಳು ಅಡಗಿದಾವ. ಆತ್ಮಾನಂದದಲ್ಲಿ ಏನು ಅದಾವ, ಇತರ ಆನಂದಗಳು ಏನು ಅದಾವ, ಎಲ್ಲ ಆನಂದಗಳು ಅದರಲ್ಲಿ ಅಡಗಿದಾವ. ಯಾವ ರೀತಿ ಸಮುದ್ರದಲ್ಲಿ ಎಲ್ಲ ನದಿಗಳು ಅಡಗಿದಂಗೆ. ಅದಕ್ಕೆ ಇವೆಲ್ಲವೂ ವಿಚಾರಗಳು ಈ ಅನುಭವ ಸಾರದಲ್ಲಿ ಭಾಳಷ್ಟು ವಿಚಾರಗಳು ಅದಾವೆ. ಇಂಥ ವಿಚಾರಗಳನ್ನು ಯಾರ ಮುಖಾಂತರ ತಿಳ್ಕೊಳ್ಬೇಕು ಅಂದರೆ ಗುರುಗಳ ಮುಖಾಂತರ ತಿಳ್ಕೊಬೇಕಂತಾರೆ ಅವರು. ನಾವು ಗುರು ಮುಖಾಂತರ ತಿಳ್ಕೊಳ್ಳೋದಿದ್ರೆ ಇವು ಕೆಲಸಗಳು ಆಗೋದೇ ಇಲ್ಲ. ಅದಕ್ಕೆ ಅದರಿಂದ ಈ ಶಿಷ್ಯ ಆದರೂ ಎಂಥವ್ನು ಇರಬೇಕು ಅಂತಂದ್ರೆ ಮೊದಲೆಲ್ಲ ಹೇಳ್ಕೊಂಡು ಬಂದಾರ. ವೈರಾಗ್ಯಶಾಲಿಯಾಗಿರ್ಬೇಕು, ವಿವೇಕ, ವೈರಾಗ್ಯ, ಶಮಾದಮ, ತಿತಿಕ್ಷೆ, ಉಪರತಿ, ಶ್ರದ್ಧಾ, ಸಮಾಧಾನ, ಮುಮುಕ್ಷ, ಇವೆಲ್ಲ ಶಿಷ್ಯನಿಗೂ ಕೂಡ ಇರಬೇಕಾಗ್ತದೆ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವನ್ನು ಕುರಿತು ಆತ ಶರಣಾಗತನಾಗಿ. ಮತ್ತು ಈ ಜಗತ್ತಂದ್ರೇನು ಈ ತೋರಕತ್ತದಲ್ಲ, ಈ ಜಗತ್ತು ಏನು ನನ್ನೊಳಗೆ ಐತ, ಹೊರಗೆ ಐತ, ಇದು ಯಾರಾದ್ರೂ ಮಾಡ್ಯಾರ, ಮತ್ತು ಹೆಂಗದ ಇದು ಜಗತ್ತು ಅನ್ನುವಂಥದ್ದು. ಮತ್ತು ಈ ಜೀವ ಅಂದರೆ ಯಾರು? ಮತ್ತು ಇವನ್ನೆಲ್ಲದಕ್ಕೂ ಕಾರಣ ಆಗ್ಯಾನಲ್ಲ, ನಾನು ಜೀವ ಅಂತೀನಿ, ಹುಟ್ಟುತ್ತೀನಿ, ಸಾಯ್ತೀನಿ ಅಂತೀನಿ, ಈ ಎಲ್ಲವೂ ನಡೆದವ. ಈ ಜೀವ ಅಂದರೆ ಯಾರು? ಮತ್ತು ಈಶ್ವರ ಅಂದರೆ ಯಾರು? ಜಗತ್ತಿನ ಎಲ್ಲ ಮಾಡ್ಯಾನಲ್ಲಪ್ಪ ಅದಂತ ಎಲ್ಲ ಹೇಳ್ತಾರಲ್ಲ, ಮತ್ತು ಈಶ್ವರ ಯಾರಪ್ಪ ಇಲ್ಲಿ? ಇವೆಲ್ಲ ವಿಚಾರ ಮಾಡಬೇಕಾಗ್ತದೆ. ಸುಮ್ಮನೆ ನಮ್ಗೆ ಆತ್ಮಜ್ಞಾನ ಆಗಲಿರಿ, ನಾವು ಆನಂದದಾಗ ಇರ್ಬೇಕ್ರಿ ಅಂತ ಹೇಳ್ತೀವಿ. ಇದು ತಿಳ್ಕೊಳ್ಳಾರ್ದು ನಮಗೆ ಹೆಂಗ್ರಿ ಆನಂದ ಆಗ್ತದೆ? ಹೆಂಗೆ ನಮಗೆ ಜ್ಞಾನ ಅಳವಡ್ತದೆ? ಮುಖ್ಯ ತಿಳ್ಕೊಳ್ಬೇಕು. ಯಾವ ಜಗತ್ತು ಅಂದ್ರೇನು, ಶಿವ ಅಂದ್ರೇನು, ಜೀವ ಅಂದ್ರೇನು, ಇವರು ಹೊರಗದಾರೋ ಏನು ಒಳಗದಾರೋ ಏನು ಯಾರಾದ್ರೂ ಮಾಡ್ಯಾರೋ, ಇದು ಏನು ಸುದ್ದಿ ಅಂತ ವಿಚಾರ ಮಾಡಬೇಕಾಗ್ತದೆ. ಅದಕ್ಕೆ ಈ ರೀತಿ ಯಾವಾಗ ನೀನು ವಿಚಾರ ಮಾಡ್ತಾ ಹೋಗ್ತಿದ್ದಿ, ಹೇಳ್ತಾರೆ, ಯಾವಾಗ ನೀನು ವಿಚಾರ ಮಾಡ್ತಾ ಹೋಗ್ತಿದ್ದಿ ಆವಾಗ ನಿಜವಾದ ನಿನಗೆ ಆತ್ಮಜ್ಞಾನ ಅಳವಡ್ತದೆ. ಅಲ್ಲಿ ತನಕ ಆಗಂಗಿಲ್ಲ ಅನ್ನುವಂಥದ್ದು. ಇಲ್ಲಿ ಕೂಡ ಭಾಳಷ್ಟು ವಿಚಾರಗಳನ್ನು ಅವರು ಹೇಳ್ತಾರೆ. ಯಾವ ರೀತಿ? ಈ ರೀತಿಯಾಗಿ ಬ್ರಹ್ಮವೇ ವಿವರ್ತದಿಂದ ಜಗದಾಕಾರವಾದರೂ ಕೂಡ ನೋಡ್ರಿ, ಇಲ್ಲಿ ಬ್ರಹ್ಮದ ವಿವರ್ತದಿಂದ ಅಂದ್ರೆ ಮೂಲ ವಸ್ತು ಕೆಡಂಗಿಲ್ಲ, ಜಗತ್ತು ತೋರ್ದಂಗೆ ಆಕತ್ತದ. ಅದಕ್ಕೆ ಇದರಿಂದ ಏನಾದ್ರೆ ಬ್ರಹ್ಮಕ್ಕೆ ಹಾನಿ ಐತೇನಂದ್ರೆ ಇಲ್ಲ. ಯಾವ ರೀತಿಯಪ್ಪ ಅಂದ್ರೆ ಹಗ್ಗದಲ್ಲಿ ಹಾವು ತೋರಿದಂಗೆ. ಮೊದಲಿನ ಸ್ವಲ್ಪ ಹೇಳೋಣ. ಯಾಕಂದ್ರೆ ಹಗ್ಗದಲ್ಲಿ ಹಾವು ತೋರ್ಯದು. ಹಾವು ತೋರಿದ್ರು ಕೂಡ ಮೂಲ ವಸ್ತು ಕೆಟ್ಟದೇನ? ಹಾವು ತೋರ್ಯದ, ಹಗ್ಗದಲ್ಲಿ ಹಾವಿನ ಭ್ರಾಂತಿ ಏನಾಗ್ಯದ. ಅದ್ರಂಗೆ ಬಂಗಾರದಲ್ಲಿ ಆಭರಣಗಳಾದಂಗೆ, ಆಭರಣಗಳಾಗ್ಯಾವ, ಬಂಗಾರ ಕೆಟ್ಟದೇನಂದ್ರೆ ಇಲ್ಲ. ಅದರಂಗೆ ಜಗತ್ತು ಬ್ರಹ್ಮನಲ್ಲಿ ತೋರ್ಯದಂದ್ರೆ ಕೂಡ ಬ್ರಹ್ಮನಿಗೆ ಯಾವ ಹಾನಿಯೂ ಇಲ್ಲ. ಈ ರೀತಿ ತಿಳ್ಕೊಳ್ಳುವಂಥದ್ದು. ಮತ್ತು ನಿರ್ವೀಕಾರವಾಗಿರುವಂಥದ್ದು ಜಗತ್ತಿಗೆ. ಈ ಜಗತ್ತು ತೋರ್ತದೆ ಅದರಿಂದ ಮಾಯೆಯಿಂದರ ಆಗಲಿ ಅಥವಾ ಯಾಕಂತಂದ್ರೆ ಈ ಮಾಯೆ ಅನ್ನುವಂಥ ಸ್ವತಂತ್ರತೆ ಐತೇನಂದ್ರೆ ಮಾಯೆಗೆ ಸ್ವತಂತ್ರತೆ ಇಲ್ಲ. ಎಲ್ಲಿ ತೋರಕತ್ತದ? ನಿನ್ನ ಸ್ವರೂಪದಲ್ಲೇ ತೋರಕತ್ತದ, ಬ್ರಹ್ಮನಲ್ಲೇ ತೋರಕತ್ತಿದ ಮಾಯೆ. ಇದಕ್ಕೆ ಅಸ್ತಿತ್ವ ಇಲ್ಲ, ಸ್ವತಂತ್ರ ಅಸ್ತಿತ್ವ ಇಲ್ಲ ಇದಕ್ಕೆ. ಹೆಂಗೆ ಮನುಷ್ಯ ಅದಾನ ಅಲ್ಲ, ಮನುಷ್ಯ ಅದಾನ ಅಂತಂದ್ರೆ ಹೆಂಗೆ ಅದಾನ? ಅದನ್ನ ನೆರಳು ಬೀಳ್ತದ, ನೆರಳು ಸತ್ಯ ಅದಂತೀವೇನೋ? ಇಲ್ಲ. ಅದ್ರಂಗೆ ಬ್ರಹ್ಮನಲ್ಲಿ ಈ ಮಾಯ ತೋರ್ತದಂತಂದ್ರು ಕೂಡ ಅಲ್ಲಿ ಹೆಂಗೈತೆ ಅಂದ್ರೆ ಅದಕ್ಕೆ ಅಸ್ತಿತ್ವ ಇಲ್ಲ, ಸ್ವತಂತ್ರತೆ ಇಲ್ಲ ಅದಕ್ಕೆ. ಹಾಗಾಗಿ ಇಲ್ಲಿ ತೋರ್ದಂಗೆ ಆಗ್ತದ. ಯಾಕಂತಂದ್ರೆ ಇದಕ್ಕೆ ಮೊದಲು ಸೃಷ್ಟಿ ಪೂರ್ವದಲ್ಲೇ ಬ್ರಹ್ಮ ಒಂದೇ ಇತ್ತು, ಶ್ರುತಿ ಹೇಳ್ತದೆ. ಯಾಕಂದ್ರೆ ಸೃಷ್ಟಿ ಆಗೋದಕ್ಕಿಂತ ಮುಂಚೆ ಬ್ರಹ್ಮನೇ ಒಬ್ಬನೇ ಇರುವಂಥದ್ದು. ಅದಕ್ಕೆ ಬೇರೊಂದು ಕಾರಣನೇ ಇಲ್ಲ. ಅದಕ್ಕೆ ಏನಾರ ಕಾರಣ ಐತೇನು ಬ್ರಹ್ಮಕ್ಕೆ ಅಂದರೆ ಏನೂ ಇಲ್ಲ. ಅದನ್ನು ನಿರ್ವಿಕಲ್ಪ ಬ್ರಹ್ಮದಲ್ಲಿ ಇಲ್ಲಿ ಸೃಷ್ಟಿ ಸಂಬಂಧ ಸವಿಕಲ್ಪ ಜ್ಞಾನವಾದ ಮೇಲೆ ಸ್ವರೂಪಕ್ಕೆ ಹಾನಿ ಬರೋದಿಲ್ಲವೇ ಅಂತಂದ್ರೂ ಕೂಡ ಇಲ್ಲ. ಯಾಕಂದ್ರೆ ಇಲ್ಲಿ
ಏನೇ ನಿನಗೆ ಅಲ್ಲಿ ತೋರಿದ್ರು ಕೂಡ ಮೂಲ ವಸ್ತುವಿಗೆ ಯಾವ ಧಕ್ಕೆ ಇಲ್ಲ. ಬ್ರಹ್ಮನಿಗೆ ಯಾವ ರೀತಿಯಿಂದ ಜಗತ್ತು ತೋರಿದ್ರು ಕೂಡ ಯಾವ ಹಾನಿನೂ ಇಲ್ಲ. ಹೆಂಗಂದ್ರೆ ಯತಿಗೆ ಸ್ವಪ್ನದಲ್ಲಿ ಸತಿ ಪತಿ ರತಿ ಒಂದು ಕಾಲಕ್ಕೆ ತೋರಿದ್ರು ಕೂಡ, ಯತಿಗೆ ಎಲ್ಲ ಮುನಿಗಳಲ್ಲಿ ಶ್ರೇಷ್ಠವಾದಂಥವನು ಯತಿ. ಆ ಯತಿಗೆ ಕನಸಿನಲ್ಲಿ ಏನಂದ್ರೆ ಸತಿ ಪುತ್ರ ಮತ್ತು ಪ್ರೀತಿ ಇವೆಲ್ಲ ಏನು ಒಂದು ಕಾಲಕ್ಕೆ ತೋರಿದ್ರು ಕೂಡ ಅದಕ್ಕೆ ಇದ್ರದ್ದು ಏನಾರು ಸಂಬಂಧ ಐತೇನೆ ಹೆಸರಾದ್ಮೇಲೆ ಆದರೂ ಕೂಡ ಮೋಹದ ಸಂಬಂಧ ಆ ಯತಿಗೆ ಐತೇನು? ಕನಸಿನಲ್ಲಿ ತೋರಿದ ಅದ್ರ ಸಂಬಂಧ ಯತಿಗೆ ಐತೇನು ಅಂದರೆ ಇಲ್ಲೇ ಇಲ್ಲ. ಅದ್ರಂಗ ಇಲ್ಲಿ ಕೂಡ ಜ್ಞಾತೃ ಜ್ಞಾನ ಜ್ಞೇಯ ಅಂತ ತೋರಿದ್ರು ಕೂಡ ಬ್ರಹ್ಮಕ್ಕೆ ಅವುಗಳ ಸಂಬಂಧ ಇಲ್ಲ ನೋಡ್ರಿ. ಏನು ತೋರಿದ್ರೂ ಅದಕ್ಕೆ ಏನು ಸಂಬಂಧ ಇಲ್ಲ. ಅದರಿಂದ ಈ ಸೃಷ್ಟಿ ಹೆಂಗದಪ್ಪ ಭಾಳಷ್ಟು ನೋಡ್ತಾರೆ. ಅದು ನಿಜವಾಗಿ ವಿಚಾರ ಮಾಡಿದರೆ ಐತೇನು ಅಂತಂದರೆ ಇಲ್ಲ. ಈ ರೀತಿಯಾಗಿ ಇರುವಂಥ ವಿಚಾರಗಳು ಭಾಳಷ್ಟು ಅದ್ಭುತವಾದಂಥ ವಿಚಾರಗಳು ಇಲ್ಲಿ ತೋರ್ತ. ಯಾಕಂದ್ರೆ ಈ ಬ್ರಹ್ಮಜ್ಞಾನ ಆಗುವವರೆಗೂ ಈಗ ಹಗ್ಗದಲ್ಲಿ ಏನು ಹಾವಾದಂತ ತಿಳ್ಕೊಂಡೀವಿ. ಅದು ಎಷ್ಟು ತನಕ ಹಾವು ಅಂತ ತಿಳ್ಕೊಂಡೀವಿ? ನಮ್ಗೆ ಹಗ್ಗದ ಜ್ಞಾನ ಆಗೋವರೆಗೂ ಹಾವು ಅಂತ ತಿಳ್ಕೊಂಡೀವಿ. ಯಾವಾಗ ಹಗ್ಗದ ಜ್ಞಾನ ಆಯಿತು ನಮಗಂದಾಗ ಇದು ಹಾವು ಅಲ್ಲ, ಇದು ಹಗ್ಗನೇ ಐತೆ ಅಂತ ತಿಳ್ಕೊತೀವಿ. ಅದ್ರಂಗ ಇಲ್ಲಿ ನಿನಗೆ ಬ್ರಹ್ಮ ಸ್ವರೂಪದ ಜ್ಞಾನ ಆಗುವವರೆಗೂ ಈ ಜಗತ್ತು ಸತ್ಯದಂಗೆ ತೋರ್ತದೆ. ಆದರೆ ಯಾವಾಗ ನಾವು ಗುರು ಮುಖಾಂತರ ಈಗೆಲ್ಲ ಕಷ್ಟ ಪಡುವಂಥದ್ದು ಯಾತಕ್ಕಂತಂದ್ರೆ ಸತ್ಯ ಇರದೇ ಇರುವಂಥದ್ದು ಮಿಥ್ಯವಾಗಿರುವಂಥ ಜಗತ್ತು ಸತ್ಯ ಅಂತ ತಿಳ್ಕೊಂಡಿದ್ದೀವಲ್ಲ, ಅದು ಮಿಥ್ಯ ಆಗಬೇಕಾಗ್ಯದ ನಮಗೀಗ. ಯಾಕಂದರೆ ಅದು ಸತ್ಯ ಮಿಥ್ಯ ಇರುವಂಥದ್ದು ಸತ್ಯ ಅಂತ ತಿಳ್ಕೊಂಡೆ ನಮಗೆ ದುಃಖಕ್ಕೊಳಗಾಗಿರುವಂಥದ್ದು. ಈ ಶರೀರ ಹುಟ್ಟ್ಯಾದ, ಇದು ಸಾಯ್ತದ, ಇದು ಸಂಸಾರಕ್ಕೆ ಒಳಗಾಗ್ಯಾದ, ಎಲ್ಲಕ್ಕೆ ಮೋಹಕ್ಕೆ ಬಲಿಯಾಗ್ಯಾದ, ಇದು ಸತ್ಯ ಅಂತಲೇ ತಿಳ್ಕೊಂಡಿವಲ್ಲ. ಮಹಾತ್ಮರು ಹೇಳ್ತಾರೆ, ಈ ಜಗತ್ತು ನೀವು ಹುಟ್ಟುವವನಲ್ಲ, ಸಾಯುವವನಲ್ಲ, ವ್ಯವಹಾರ ಮಾಡೋವನಲ್ಲ, ನಿನಗೇನು ಇಲ್ಲವೇ ಇಲ್ಲ, ಸಂಸಾರೇ ಇಲ್ಲಪ್ಪ ನೀನು ಅಂತ ಒಂದು ಆನಂದ ಪುರುಷ ಇದಿ. ಈ ಜಗತ್ತು ತೋರ್ತದಲ್ಲ, ಅದನ್ನು ಕನಸಿದ್ದಂಗೆ ಅದು ವಿಚಾರ ಮಾಡಿದರೆ ಈ ಜಗತ್ತು ನಿನ್ನೊಳಗೆ ತೋರ್ತ, ಇದು ಸುಳ್ಳು ಐತಪ್ಪ ಅಂತ. ಈ ಜಗತ್ತು ಸುಳ್ಳು ಅಂತ ಇಲ್ಲಿ ಬ್ರಹ್ಮಸತ್ಯ ಜಗನ್ಮಿಥ್ಯ ಅಂತ ಆಗಬೇಕಾಗಿದೆ. ಎಲ್ಲಿ ಯಾವಾಗ ಈ ಜಗತ್ತು ಸುಳ್ಳಾಗ್ತಂದ್ರೆ ನಮಗೆ ಜ್ಞಾನ ಆದಾಗ ಸುಳ್ಳಾಗ್ತದೆ. ಅಲ್ಲಿ ತನಕ ಇದು ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲಿ ಕೂಡ ಯಾವಾಗ ಜ್ಞಾನ ಆಗೋವರೆಗೂ ಈ ಜಗತ್ತು ಸತ್ಯ ಅಂತ ತೋರ್ತದೆ, ಜಗತ್ತಾದಮೇಲೆ ಇದು ಮಿಥ್ಯ ಅಂತ ತೋರ್ತದೆ. ಇದು ಮೊದಲನೆಯ ಒಂದು ಸಂಧಿ ಒಳಗೆ ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು. ಏನು ಹೇಳ್ತಾರೆ ಇಲ್ಲಿ ಕೂಡ ಪರತರ ಆನಂದಮಯ ಸೂತ್ರ ಒಂದು ಮೊದಲನೆಯ ಸಂಧಿ ಅನುಭವ ಸಾರದ್ದು. ಇಲ್ಲಿ ಕೂಡ ಇಷ್ಟ ದೇವತಾ ರೂಪ ಮಂಗಲವನ್ನು ಮಾಡ್ತಾರೆ. ಸೂತ್ರ ಒಂದು ಇಲ್ಲಿ ಪರತರ ಆನಂದಮಯ ಗುರುಶಂಭು ಪದವೆನ್ನ ಶಿರದೋಳಿರುತ್ತಿರಿಕೆ ನಿಜ ಕರುಣದಿಂದೆ ಅಂತ ಅವರು ಮಂಗಲವನ್ನು ಮಾಡ್ತಾರೆ. ಸಿದ್ಧ ಗುರುವರ್ಯನೇ ಬದ್ಧರನ್ನು ಕಾಪಾಡು, ಶುದ್ಧ ಮತಿಯಿತ್ತು ಸಿದ್ಧಾಂತವರ ಪುತ್ತ, ಬುದ್ಧರನ್ನು ಮಾಡು ಕೃಪೆಯಿಂದ ಅಂತ ಹೇಳುವಂಥದ್ದು ಮಂಗಲ ಮಾಡ್ತಾರೆ ಅವರು. ಪರತರ ಇಹಲೋಕ ವಿಷಯಾನಂದಗಳು. ಇಹಲೋಕದಲ್ಲಿ ಏನದವಪ್ಪ ಅಂತಂದರೆ ಪರತರಾನಂದಮಯ ನೋಡ್ರಿ. ಯಾಕಂದ್ರೆ ಇಹಲೋಕ ವಿಷಯಾನಂದಗಳು ಅಪರಾನಂದಗಳು ಅನಿಸ್ಕೊಳುತ್ತಾವೆ. ಇವು ಯಾವಂದ್ರೆ ಸ್ವರ್ಗಲೋಕ ಬ್ರಹ್ಮಲೋಕ ಈ ವಿಷಯಾನಂದಗಳು ಇವು ಏನದಾವ ಪರಾನಂದಗಳು ಅನಿಸ್ಕೊಳತ್ತವ. ಇಹಲೋಕದಲ್ಲಿ ವಿಷಯಾನಂದಗಳು ಹೆಂಗೆ ಅನಿಸ್ಕೊಳತ್ತವ? ಅಪರಾನಂದ ಅಂತ ಅನಿಸ್ಕೊಳ್ತವೆ ವಿಷಯಾನಂದಗಳು. ಇಹದಲ್ಲಿ ಮತ್ತೇನು ವಿಷಯಾನಂದಗಳೇ ಅದಾವ. ಮತ್ತು ಸ್ವರ್ಗಲೋಕದಾಗ ಆನಂದಗಳು ಅದಾವಲ್ಲ, ಇವು ಕೂಡ ಏನು ವಿಷಯಾನಂದಗಳೇ. ಈ ಸ್ವರ್ಗಲೋಕದ ಆನಂದ ಐತಪ್ಪ, ಬ್ರಹ್ಮಲೋಕದ ಆನಂದ, ಇವು ಕೂಡ ವಿಷಯಾನಂದಗಳು, ಇವು ಪರಾನಂದಗಳು ಅಂತ ಅನಿಸ್ಕೊಳ್ತಾವೆ. ಮತ್ತು ಇವು ಉಪಾಧಿ. ಯಾಕಂದ್ರೆ ಉಪಾಧಿ ರೂಪಗಳಾಗಿರುವಂಥ ಉಪಾಧಿಯಿಂದ ಕೂಡಿದಂಥ ಆನಂದಗಳು. ಇದಕ್ಕಿಂತಲೂ ಇನ್ನೂ ಒಂದು ಆನಂದ ಐತೆ. ಅದು ಯಾವುದು ಅಂದರೆ ನಿರುಪಾಧಿಕ ನಿರತಿಶಯವಾದಂಥದ್ದು ಆನಂದಮಯ ನೋಡ್ರಿ. ಪರತರ ಆನಂದಮಯ ಅನ್ನುವಂಥದ್ದು ಆ ಸ್ವರೂಪ ಏನದ ಆನಂದಕ್ಕಿಂತ. ಯಾಕಂದ್ರೆ ಇಂಥ ಆನಂದಕ್ಕಿಂತಲೂ ಈವನ್ ಸ್ವರ್ಗಲೋಕ ಮತ್ತು ಬ್ರಹ್ಮಲೋಕ ವಿಷಯಾನಂದಗಳೇನದಾವ ಪರತರಾನಂದಗಳು ಅಂತ ಅನಿಸ್ಕೊಳ್ತವೆ. ಈ ಉಪಾಧಿ ರೂಪಗಳಾದಂಥ ಆನಂದಕ್ಕಿಂತಲೂ
ನಿರುಪಾಧಿಕ, ಯಾವುದೇ ಉಪಾಧಿ ಇರದೇ ಇರುವಂಥ ಮತ್ತು ನಿರತಿಶಯದಿಂದ ಕೂಡಿದಂಥದ್ದು. ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ, ಈ ಆನಂದಕ್ಕಿಂತ ದೊಡ್ಡದು ಯಾವುದಿಲ್ಲ. ಆನಂದಮಯ ಆ ಸ್ವರೂಪವೇ ಅದು. ನೋಡ್ರಿ, ಇದಕ್ಕಿಂತ ಯಾವುದೇ ಉಪಾಧಿ ಇರದೇ ಇರುವಂಥ ಆನಂದ ಇದು. ಮತ್ತು ನಿರತಿಶಯ ಆನಂದವಾಗಿರುವಂಥದ್ದು. ಇಂಥ ಆನಂದಮಯ ಈ ಸ್ವರೂಪವೇ ಏನು ಅನ್ನಿಸ್ತದೆ ನೋಡ್ರಿ, ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಅದಕ್ಕೆ ಮುಕ್ತಿ ಅನ್ನುವಂಥದ್ದು, ಸಾಕ್ಷಾತ್ಕಾರ ಅನ್ನುವಂಥದ್ದು, ಇವೆಲ್ಲ ಏನಂದ್ರೆ ಸದಾಕಾಲ ಆನಂದ ಅನ್ನುವಂಥದ್ದು, ನಿನ್ನಲ್ಲಿರುವಂಥ ಅರಿವಿನ ಸ್ವರೂಪಕ್ಕೆ ಹೇಳುವಂಥದ್ದು. ಅದಕ್ಕೆ ಈ ನಿರುಪಾಧಿಕ, ಯಾವುದು ಉಪಾಧಿ ಇಲ್ಲ, ನಿರತಿಶಯವಾದಂಥ ಆನಂದಮಯ ಆ ಸ್ವರೂಪವೇ. ಅದಕ್ಕೆ ಗುರು ಅಂತಾರೆ, ಶಂಭು ಅಂತಾರೆ, ಆತ್ಮ ಇವರ ಸ್ವರೂಪವಾಗಿರುವುದು. ನೋಡ್ರ, ಅದು ನಿರತಿಶಯವಾದಂಥದ್ದು, ನಿರುಪಾಧಿಕವಾಗಿರುವಂಥ ಆನಂದ ಈ ಗುರು, ಶಂಭು, ಆತ್ಮ ಇವರ ಸ್ವರೂಪವಾಗಿರುವಂಥದ್ದು. ಮತ್ತು ಇಂಥ ಆನಂದವೇ ಸರ್ವರಿಗೂ ಆನಂದವನ್ನು ಉಂಟು ಮಾಡ್ತದೆ. ಇದೇ ಆನಂದವೇ ಎಲ್ಲರಿಗೂ ಸರ್ವರಿಗೂ ಆನಂದವನ್ನು ಉಂಟು ಮಾಡುವಂಥದ್ದು. ಈಗ ಎಲ್ಲರೂ ನಾವು ಆನಂದದಾಗ ಅದೀವಿ ಅಂತಂದ್ರೆ ಮತ್ತು ಇದರ ಆನಂದನೇ ನಾವು ಪ್ರತಿಬಿಂಬ ಆನಂದದಿಂದ ನಾವು ಖುಷಿ ಪಡಕತ್ತೀವಿ. ಇದೇ ದೊಡ್ಡ ಆನಂದ ಅಂತ ತಿಳ್ಕೊಂಡಿವಿ. ಆದರೆ ಬಿಂಬ ಆನಂದ ಗೊತ್ತಿಲ್ಲ ಇನ್ನು ನಮ್ಗೆ. ಬರೇ ಪ್ರತಿಬಿಂಬ ಆನಂದನೇ ದೊಡ್ಡದು ಅನ್ಕೊಂತ ಕುಂತೀವಿ. ಆದರೆ ಬಿಂಬ ಆನಂದ ನೋಡ್ರಿ ಎಲ್ಲಕ್ಕಿಂತ ಶ್ರೇಷ್ಠವಾದಂಥ ಆನಂದ ಅದು. ಅದಕ್ಕೆ ಇದೇ ಆನಂದ ನಾವೆಲ್ಲರೂ ಅದೇ ಆನಂದದಿಂದ ಒಂದು ಸ್ವಲ್ಪ ಸ್ವಲ್ಪ ಭಾಗವನ್ನು ತೊಗೊಂಡು ಆನಂದ ಆನಂದ ಅಂತ ನಾವು ಅಂದ್ಕೊಂಡು ಕುಂತಿರ್ತೀವಿ. ಅದಕ್ಕೆ ಇದು ಎಲ್ಲರಿಗೆ ಸರ್ವರಿಗೂ ಆನಂದವನ್ನು ಉಂಟು ಮಾಡುವಂಥದ್ದು. ಈ ಆನಂದದ ಯಾಕಂತಂದ್ರೆ ಇದರಲ್ಲೇ ಸ್ವಲ್ಪ ಆನಂದವನ್ನು ಪಡ್ಕೊಂಡು ಇಂದ್ರಾದಿ ದೇವತೆಗಳು ಕೂಡ ಸುಖವಾಗಿರುವಂಥವ್ರು. ಇದರದ್ದೇ ಒಂದು ಸ್ವಲ್ಪ ತಗೊಂಡು ಅವರು ಕೂಡ ಸುಖ ಉಳ್ಳಂಥವ್ರಾಗಿದ್ದಾರೆ. ಅದರಿಂದ ಈ ಸ್ವರೂಪದಿಂದ ಈ ಜಗತ್ತು, ಜೀವ ಇವರೆಲ್ಲ ಏನಾಗ್ತದೆ, ಜಗಜ್ಜೀವರುಗಳು ಅಂದ್ರೆ ಇದೇ ಆನಂದದಿಂದನೇ ನೋಡ್ರಿ, ಈ ಆನಂದದ ಸ್ವರೂಪದಿಂದಲೇ ಏನಾಗ್ತದೆ ಅಂತಂದ್ರೆ ಜಗತ್ತು, ಜೀವ, ಈಶ್ವರ ಉತ್ಪತ್ತಿ, ಸ್ಥಿತಿ, ಲಯಗಳಾಗ್ತಾವೆ. ಇದೇ ಆನಂದದಿಂದನೇ. ಅರ್ಥ ಆಯ್ತಲ್ಲ? ಸ್ವರೂಪ ಆನಂದ, ನಿನ್ನ ಸ್ವರೂಪ ಆನಂದ ಹೆಂಗೈತೆ ಅಂತಂದ್ರೆ ನೋಡ್ರಿ, ಈ ಒಂದು ಆನಂದದಿಂದನೇ ಏನಾಗ್ತದಂದ್ರೆ ಉತ್ಪತ್ತಿ, ಸ್ಥಿತಿ, ಲಯ ಆಗಿರುವಂಥದ್ದು. ಈಗ ಶ್ರುತಿಗಳು ಹೇಳ್ತಾವೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಹೇಳ್ತೀವಲ್ಲ, ಇದರಿಂದನೇ ಆಗಿರುವಂಥದ್ದು. ನಿನ್ನ ಸ್ವರೂಪ ಆನಂದದಿಂದನೇ ಇವೆಲ್ಲ ತೋರುವಂಥದ್ದು. ಇಂಥ ಆನಂದವೇ ಗುರು ರೂಪವಾದಂಥ ಸ್ವರೂಪ. ನೋಡ್ರಿ, ಈ ಆನಂದ ಹೆಂಗದಂದ್ರೆ ಗುರು ರೂಪವಾದಂಥ ಸ್ವರೂಪವೇ ಶಂಭುಲಿಂಗನ ಸ್ವರೂಪ ಆಗಿರ್ತದ. ನೋಡ್ರಿ, ಇಂಥ ಆನಂದ ಇದೇ ಆನಂದನೇ. ಅದಕ್ಕೆ ಹೇಳ್ತಾರೆ ಅವರು, ತಿಳಿಯೋದಕ್ಕಿಂತ ಮುಂಚೆ ಗುರು ಶಿಷ್ಯ ಬೇರೆ ಇರಬಹುದು. ತಿಳಿಯೋದಕ್ಕಿಂತ ಮುಂಚೆ, ತಿಳಿದ ಮೇಲೆ ತನ್ನ ಅರಿವಿನ ಸ್ವರೂಪನೇ ಗುರು. ಇಲ್ಲಿ ಗುರುನೂ ಬೇರೆ ಆಗಂಗಿಲ್ಲ, ಶಿಷ್ಯನೂ ಬೇರೆ ಆಗಂಗಿಲ್ಲ. ಯಾವಾಗ ತಿಳಿದ ಮೇಲೆ ಎಲ್ಲ ಒಂದೇ ಅರಿವಿನ ಸ್ವರೂಪಕ್ಕೆ ಬಂದ ಮೇಲೆ ಇಬ್ಬರು ಒಂದೇ ಆಗಿಬಿಡುವಂಥದ್ದು. ಹಾಗಾಗಿ ಇಂಥ ಆನಂದ ಏನದ, ನಿನ್ನ ಸ್ವರೂಪ ಆನಂದ ಗುರು ರೂಪವಾದಂಥ ಸ್ವರೂಪ ಆನಂದ ಹೆಂಗದ, ಇಂಥ ಆನಂದ ಗುರು ರೂಪವಾದಂಥ ಸ್ವರೂಪವೇ ಶಂಭುಲಿಂಗನ ಸ್ವರೂಪ ಐತೆ. ಶಂಭುಲಿಂಗನ ಸ್ವರೂಪ ಗುರು ಸ್ವರೂಪ ಬೇರೆ ಅಲ್ಲ. ಇಂಥ ಆನಂದ ರೂಪ ಗುರುವಿಗಿಂತಲೂ ಶಂಭುಲಿಂಗನೂ ಬೇರೆಯಾಗಿದ್ರೆ ನೋಡ್ರಿ, ಅದಕ್ಕೆ ಹೇಳ್ತಾರ ಇಂಥ ಆನಂದ ರೂಪ ಹೆಂಗದ, ಇಬ್ಬರಲ್ಲಿರುವಂಥದ್ದು ಒಂದೇ. ಗುರುವಿಗಿಂತಲೂ ಶಂಭುಲಿಂಗನು ಬೇರೆ ಆಗಿದ್ನಂದ್ರೆ ಅದು ದುಃಖದಿಂದ ಕೂಡ್ಬೇಕಾಗ್ತಿತ್ತಿಲ್ಲಂದ್ರೆ ಸ್ವರೂಪದಲ್ಲಿ ಇಬ್ಬರು ಎರಡೂ ಒಂದೇ. ಅದನ್ನು ಈ ರೀತಿ ಇಬ್ಬರು ಬೇರೆ ಆಗಿದ್ರೆ ದುಃಖಿ ಆಗಬೇಕಾಗಿತ್ತು ಅಂತ ಈ ರೀತಿ ಅಂಗೀಕಾರ ಮಾಡಿದರೆ ಅಲ್ಲಿ ಆವರಣಯುಕ್ತನಾದಂಥ ತಾಯಿತ ಜೀವಾತ್ಮ ಅಂತ ಹೇಳಬೇಕಾಗ್ತಿತ್ತು ಶಂಭುಲಿಂಗನಿಗೆ. ಅದಕ್ಕೆ ಈ ಮಾತು ಭಾಳ ವಿರೋಧ ಆಗ್ತದೆ. ಈ ಎರಡೂ ಒಂದೇ ಸ್ವರೂಪ, ಗುರು ಸ್ವರೂಪ, ಶಂಭುಲಿಂಗನ ಸ್ವರೂಪ ಎರಡೂ ಒಂದೇ. ಅದಕ್ಕೆ ಬೇರೆ ಅಂತ ಹೇಳೋಕ್ಕಾಗಂಗಿಲ್ಲ. ಬೇರೆ ಅಂತ ಹೇಳಿದ್ರೆ ಮತ್ತು ಆವರಣಯುಕ್ತನಾಗಿ ಕೂಡಿದಾನಪ್ಪ, ಇದನ್ನು ಜೀವನ ಸಮಾನ ಅದಾನ, ಇವೆಲ್ಲ ಶ್ರುತಿ ಯುಕ್ತಿ ಅನುಭವಗಳಿಗೆ ವಿರೋಧ ಆಗಿಬಿಡ್ತದೆ, ಹಂಗೆ ಹೇಳಕ್ಕೆ ಬರೋಂಗಿಲ್ಲ. ಅದರಿಂದ ಆನಂದಕ್ಕಿಂತಲೂ ಇದು ಬೇರೆ ಅನ್ನುವಂಥದ್ದು ಅಲ್ಲಿ ಹೇಳಕ್ಕೆ ಬರೋಂಗಿಲ್ಲ. ಎರಡು ಇಬ್ಬರಲ್ಲಿರುವಂಥ ಸ್ವರೂಪ ಒಂದೇ ಇರುವಂಥದ್ದು.
ಅದರಿಂದ ಆನಂದ ಸ್ವರೂಪನಾದ ಗುರುವೇ ಶಂಭುಲಿಂಗನು. ಮತ್ತು ಶಂಭುಲಿಂಗ ಬೇರೆ ಅಂತ ಅನ್ಕೊಳಂಗಿಲ್ಲಿ. ಇಲ್ಲ ಗುರುಗಳೇ ಬೇರೆ ಅದಾರ್ರಿ, ಶಂಭುಲಿಂಗನೇ ಬೇರೆ ಅದಾರಿ ಅಂತ ಹೇಳಂಗಿಲ್ಲಿ. ಅದರ ಆನಂದದ ಸ್ವರೂಪ ಪರಮಾತ್ಮ ಅಂದರೆ ಯಾರು ಅಂದ್ರೆ ಯಾರನ್ನು ಒಬ್ಬರು ಮೂರ್ತಿ ಮಾಡಿಟ್ಟನ ಪರಮಾತ್ಮ ಹಿಂಗಂತ ಕಲ್ಪನೆ ಮಾಡ್ಕೋತ್ರೇನ? ಹಂಗಲ್ಲ. ನಮ್ಮ ಒಳಗಡೆ ಇರುವಂಥ ಏನು ಆನಂದ ಐತಲ್ಲ, ಸದಾಕಾಲ ಆನಂದವಾಗಿರುವಂಥದ್ದಲ್ಲ, ಆನಂದದ ಸ್ವರೂಪವೇ ಪರಮಾತ್ಮ. ಆನಂದದ ಸ್ವರೂಪವೇ ಮುಕ್ತಿ ಅನ್ನುವಂಥದ್ದು. ದುಃಖದ ಬಿಡುಗಡೆ ಪರಮಾನಂದ ಸ್ಥಿತಿಗೆ ಮುಕ್ತಿ ಅಂತ ಹೇಳ್ತಾರೆ. ಅದೇ ಸಾಕ್ಷಾತ್ಕಾರ ಅನ್ನುವಂಥದ್ದು. ಮತ್ತು ಎಲ್ಲರ ಭಗವಂತ ಹಿಂಗೆ ಬಂದು ದಿಗ್ಗಂತ ನಿಂತುಬಿಟ್ಟ ನಮ್ಮ ಸಾಕ್ಷಾತ್ಕಾರ, ಹಂಗಲ್ಲ. ಅದು ನಿನ್ನಲ್ಲಿರುವಂಥ ಸ್ವರೂಪದ ಜ್ಞಾನವೇ ಆ ಪರಮಾತ್ಮನ ಇರಬೇಕೆ ಅದು. ಅದಕ್ಕೆ ಈ ಗುರುವಿನ ಸ್ವರೂಪ ಶಂಭುಲಿಂಗ ಎರಡು ಬೇರೆ ಅಲ್ಲ, ಒಂದೇ ಸ್ವರೂಪನೇ. ಆನಂದ ಸ್ವರೂಪನಾದ ಗುರುವೇ ಶಂಭುಲಿಂಗನು. ಅದಕ್ಕೆ ಈ ಶಂಭುಲಿಂಗನೇ ಗುರು, ಎರಡು ಭಿನ್ನಕ್ಕೆ ಅವಕಾಶ ಇಲ್ಲ. ಈ ರೀತಿ ಇಬ್ಬರಲ್ಲೇ ಸಮನಾದಂಥ ಅಭೇದ ಸಿದ್ಧಿಸ್ತದೆ. ಎರಡು ಬೇರೆ ಅಲ್ಲ, ಅಭೇದ ರೀತಿಯಿಂದ ಇರುವಂಥದ್ದು. ಅದಕ್ಕೆ ಮುಮುಕ್ಷಿಗಳ ನಿಷ್ಕಾಮ ಪುಣ್ಯ ನೋಡ್ರಿ, ಭಾಳ ಅದ್ಭುತ. ಮುಮುಕ್ಷಿಗಳ ನಿಷ್ಕಾಮ ಪುಣ್ಯಕರ್ಮಗಳ ಪರಿಪಕ್ವದಿಂದ ನೋಡ್ರಿ, ಇಲ್ಲಿ ಭಾಳಷ್ಟು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತನಾಂ ಅಧರ್ಮಸ್ಯ ತದಾತ್ಮನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳ್ತಾರೆ. ಗುರು ಎಲ್ಲಾದರೂ ಬರಬೇಕಾಗಿತ್ತಂದ್ರೆ ಎರಡು ರೀತಿ ಕೆಲಸ ಆಗ್ತಾವೆ. ಒಂದು ಪಾಪದ ಸಂಸ್ಕಾರ ಉಳ್ಳಂಥವ್ರು ಇನ್ನೂ ಬೈದು ಅಂದು ಪಾಪವನ್ನು ಕಟ್ಕೊಂಡು ಜೋಡಿಸ್ಕೊಂಡ್ಬಿಡ್ತಾರೆ. ಒಂದು ಗುರುಗಳಿಗೆ ಬೈದು ನಿಂದೆಯನ್ನಾಡಿ, ಅದಕ್ಕೆ ಗುರುವಿಗೆ ನಿಂದೆ ಮಾಡಿದವರು ಹಂದಿ ಜನ್ಮವೇ ಗತಿ ಅಂತ ಹೇಳ್ತಾರೆ. ಸಾಮಾನ್ಯ ಅಲ್ಲ, ಗುರು ನಿಂದೆ ಮಾಡಿದೊಡೆ ಹಂದಿ ಜನ್ಮವೇ ಗತಿ. ಅದನ್ನು ಬರ್ಕೊಂಬಿಡ್ರಿ ಅಂತ ಹೇಳ್ತಾರೆ ಅವರು. ಗುರು ನಿಂದೆ ಮಾಡಿದೊಡೆ ಹಂದಿ ಜನ್ಮವೇ ಗತಿ ಅಂತ ಹೇಳ್ತಾರೆ. ಅಲ್ಲಿ ಯಾರು ನಿಂದೆ ಮಾಡಿ ಹಾಡ್ಕೋತಾರೋ, ಗುರುವಿಗೆ ಹಿಂದೆ ಮುಂದೆ ಹಾಡ್ಕೋತಾರೋ, ಅವರೆಲ್ಲ ಪಾಪವನ್ನು ಕಟ್ಕೊಂಡು ಬಿಟ್ಟಂಗೆ ಅಲ್ಲಿ ನಡೀತದೆ. ಗುರು ಇದ್ದಲ್ಲಿ ಇದು ಕೆಲಸನೂ ಆಗ್ತದೆ. ಯಾಕೆ ಸುಮ್ಮಿರೋಕ್ಕಾಗ್ತದೆ? ಅವ್ರಿಗೆ ಹಿಂಗೆ ಮಾಡ್ಬೇಕಾಗಿತ್ತೇನ್ರಿ, ಇವ್ರು ಹಿಂಗೆ ಮಾಡ್ಬೇಕಾಗಿತ್ತೇನ್ರಿ, ಗುರುವಿಗೆ ಹಿಂಗ್ರಿ ಕಂಗ್ರಿ ಅಂತ ನಡೀತಾವಿಲ್ಲ ಇಲ್ಲಿ ಭಾಳಷ್ಟು. ಆವಾಗ ಏನಾಗ್ತದೆ? ಗುರುನಿಂದೆ ನಡೀತದೆ, ಪಾಪಕ್ಕೆ ಗುರಿ ಆಗ್ತದೆ. ಮತ್ತು ಇನ್ನೊಂದು ಕಡೆ ಏನಂದ್ರೆ, ಪುಣ್ಯಾತ್ಮ ಜೀವಿಗಳು ಇದ್ದು ಅಂತಂದ್ರೆ ಅವರು ಈ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಎರಡೂ ರೀತಿಯಿಂದ. ಅದಕ್ಕೆ ಈ ಗುರು ಎಲ್ಲಾದರೂ ಇವೆಲ್ಲ ಸುಮ್ಮನೆ ಈ ವಾಕ್ಯಗಳು ಸಿಗ್ತಾವೇನಪ್ಪ ಅಂದ್ರೆ ಹಂಗೆ ಸಿಗಂಗಿಲ್ಲ. ಯಾಕಂದ್ರೆ ಮುಮುಕ್ಷಿಗಳ ಒಂದು ನಿಷ್ಕಾಮ ಪುಣ್ಯದ ಕರ್ಮಗಳ ಒಂದು ಪರಿಪಕ್ವತೆ ಎಲ್ಲಿರ್ತದೆ, ಆವಾಗ ಅವ್ರ ಭಾವ ಸದ್ಗುರುವಿನ ಕರೆಸ್ತದೆ. ಆ ಭಾವ, ಆ ಪುಣ್ಯದ ಭಾವ ಸದ್ಗುರುವಿನ ಅಲ್ಲಿ ದರ್ಶನ ಆಗ್ತದೆ, ಅವ್ರ ವಿಚಾರಗಳು ಸಿಗ್ತಾವೆ. ಅದಕ್ಕೆ ಈ ಒಂದು ಪುಣ್ಯಗಳ ಏನು ಪರಿಪಕ್ವವಾದಂಥ ಪುಣ್ಯದ ಒಂದು ಫಲದಿಂದನೇ ಅದೇ ಶಂಭುಲಿಂಗ ಗುರುವಾಗಿ ಮನುಷ್ಯ ಶರೀರವನ್ನು ಧರಿಸಿ ಈ ಜ್ಞಾನವನ್ನು ಹೇಳಲಿಕ್ಕೆ ಬರ್ತಾನೆ. ಅದೇ ಶಂಭುಲಿಂಗನೇ ಪರಮಾತ್ಮನೇ ಏನು ಈ ಶರೀರವನ್ನು ಧರಿಸ್ಕೊಂಡು ಗುರು ರೂಪಾಗಿ ಬರ್ತಾನೆ. ಯಾರಿಗೆ? ಮುಮುಕ್ಷಿಗಳ ಪರಿಪಕ್ವತೆ ಕರಿತದಲ್ಲಿ ಅವರ ಪರಿಪಕ್ವತೆ ಹೃದಯ ಏನಾಗ್ತದ, ಆ ಗುರುವಿನ ಬರುವಿಕೆಗೆ ಕಾಯ್ತಿರ್ತದ. ನಿಷ್ಕಾಮದ ಪುಣ್ಯದ ಫಲ ಅಷ್ಟು ಕೆಲಸ ಮಾಡ್ತಿದ್ದು, ಸಣ್ಣ ಕೆಲಸ ಮಾಡಂಗಿಲ್ಲ ಪುಣ್ಯದ ಫಲ. ಅದಕ್ಕೆ ಮಹಾತ್ಮರು ಯಾಕೆ ಹೇಳ್ತಾರೆ? ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನ್ನೇ ಮಾಡು, ಹರ ನಡಿ ಬಿಡಿ ಶಾಂತರೊಡನಾಡು. ಇಷ್ಟೊಂದು ಕರುಣವಿರಲಿ ಜೀವರುಳು ನೀತಿ ವಿಧನಾಗು ಪರೆ ಪೊರೆದಿದನೆಂದು ಬೆಸೆಸುವ ಅಂತ ಯಾಕೆ ಹೇಳ್ತಾರಂದ್ರೆ, ನೀ ಏನು ಪುಣ್ಯದ ಕೆಲಸಗಳನ್ನು ಮಾಡ್ತೀಯಲ್ಲ ಅದು ಭಾಳ ದೊಡ್ಡ ಕೆಲಸ ಆಗ್ತದೆ. ಅದರಿಂದ ಅದು ಯಾವಾಗ ನಿನ್ನಲ್ಲಿ ಪುಣ್ಯದ ಜಮಾ ಆಗಿ ನಿಷ್ಕಾಮದ ಪುಣ್ಯದ ಫಲ ಜಾಸ್ತಿ ಆಯಿತು ಅಂದಾಗ ಆವಾಗ ಗುರುನಾಥನ ಇರುವಿಕೆ ನಿನಗೆ ಗೊತ್ತಾಗ್ತದೆ. ಮನೆಗಿದ್ರು ಗುರುನಾಥ ಗೊತ್ತಾಗಂಗಿಲ್ಲ. ಯಾಕೆ ಗೊತ್ತಾಗಂಗಿಲ್ಲ? ಪಾಪದ ಫಲ. ಯಾವಾಗ ಪುಣ್ಯದ ಫಲ ನಿನಗೆ ಜಾಸ್ತಿ ಇತ್ತು ಅಂದ್ರೆ ಮನೆಯಾಗಿದ್ದರೂ ಕೂಡ ಯಪ್ಪ ಏನಪ್ಪ ಗುರುಗಳು ಅದಾರ ಅಂತ ನಿನಗೆ ಭಕ್ತಿ ಭಾವ ಬರ್ತದೆ. ಯಾವಾಗ ಮನ್ಯಾಗ ಗುರುಗಳು ಇದ್ದರೂ ಕೂಡ ನಿನಗೆ ಅಂಥ ಭಕ್ತಿ ಭಾವ ಬರಲಿಲ್ಲ ಅಂದ್ರೆ
ಗೊತ್ತಂತಾರೆ ಅವ್ರು. ಗೊತ್ತಾಗಬೇಕು, ಆ ಪಾಪದ ಫಲ ಐತಂತ ತಿಳ್ಕೊಡ್ಬೇಕಾಗ್ತದೆ. ಅದಕ್ಕೆ ಅದು ತಿಳಿಗುಡ್ಸಂಗಿಲ್ಲ. ಅದಕ್ಕೆ ಸದ್ಗುರು ಶಂಭುಲಿಂಗನೇ ಗುರು ರೂಪಾಗಿ ಬಂದು ಮನುಷ್ಯನ ದೇಹವನ್ನು ಧರಿಸಿ ಜ್ಞಾನೋಪದೇಶಾರ್ಥದ ಸಲುವಾಗಿ ಬರ್ತಾನಂತ ಹೇಳುವಂಥದ್ದು. ಅದಕ್ಕೆ ಇಲ್ಲಿ ಅರ್ಥ ಶಂ ಅಂದ್ರೆ ಸುಖವನ್ನು, ಶಂಭು ಅಂದರೆ ಸುಖವನ್ನು ಉಂಟು ಮಾಡುವಂಥವನು ಅಂತ ಈ ರೀತಿಯಾಗಿ. ಅದರ ಆನಂದ, ಎಲ್ಲರಿಗೂ ಆನಂದವನ್ನು ಉಂಟು ಮಾಡುವಂಥವನು, ಆನಂದಮಯ. ಯಾಕಂದ್ರೆ ಆನಂದದಿಂದ ಕೂಡಿದಂಥವನು ಈ ರೀತಿಯಾಗಿ ಇಲ್ಲಿ ಹೇಳುವಂಥದ್ದು. ನಿತ್ಯ ನಿರತಿಶಯ ಆನಂದ ಸ್ವರೂಪನೇ ಗುರು ಶಂಭುಲಿಂಗ ಆಗಿರ್ತಾನೆ. ಈ ರೀತಿಯಾಗಿ ಇಲ್ಲಿ ಕೂಡ ಹೇಳ್ತಾರೆ. ಯಾಕಂದ್ರೆ ಇದೇನೇ ಆತ್ಮ ಅನ್ನುವಂಥದ್ದು ಕೂಡ. ಅಂದ್ರೆ ಬ್ರಹ್ಮ ಅಭಿನ್ನ ಪ್ರತ್ಯೇಗಾತ್ಮ ಸ್ವರೂಪ ಆಗಿರುವಂಥದ್ದು. ಬ್ರಹ್ಮನಿಗೆ ಭಿನ್ನ ಐತೇನು ಅಂದರೆ ಇಲ್ಲ. ಏನು ಹೇಳ್ತಾರೆ, ಬ್ರಹ್ಮ ಅಭಿನ್ನ ಪ್ರತ್ಯೇಗಾತ್ಮ ಮತ್ತು ಬ್ರಹ್ಮ ಇವರೆಲ್ಲ ಬೇರೆ ಬೇರೆ ಅಂತಲ್ಲ, ಅಭಿನ್ನವಾಗಿರುವಂಥದ್ದು ಆತನೇ ಈತ. ಅದಕ್ಕೆ ಬ್ರಹ್ಮ ಅಭಿನ್ನ ಪ್ರತ್ಯೇಗಾತ್ಮ ಸ್ವರೂಪವೇ ಆಗಿರುವಂಥದ್ದು. ಇಲ್ಲಿ ಕೂಡ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಯಾಕಂದ್ರೆ ಪದ್ಧತೆ ಗಮ್ಯತೆ ಅನೇನ ಸರ್ವಮಿತಿ ಪದಂ ಅಂತ ಹೇಳ್ತಾರೆ. ತನ್ನ ಪ್ರತ್ಯೇಕಾನಂದ ಸ್ವರೂಪವು ಏನಾಗ್ತದ ಅಲ್ಲಿ ಪ್ರಾಪ್ತಿಯಾಗುವಂಥ ಸಂದರ್ಭ. ಪ್ರಾಪ್ತಿ ಆಗುವಾಗ ಗುರು ಈಶ್ವರ ಯಾವಾಗ ನಿನಗೆ ಇಂಥ ಒಂದು ಸ್ವರೂಪದ ಜ್ಞಾನ ನಿನಗಾಯಿತು ಅಂತಂದಾಗ ಗುರು ಈಶ್ವರ ಎಲ್ಲ ಆನಂದ ಎಲ್ಲವೂ ಪ್ರಾಪ್ತಾದಂತೆಯೇ. ನೋಡ್ರಿ, ಒಬ್ಬ ಗುರು ನಿನಗೆ ಏನಂದ್ರೆ ಪ್ರತ್ಯೇಕಾತ್ಮ ಆ ಸ್ವರೂಪ ನಿನಗೆ ಆಯಿತು ಅಂತಂದಾಗ ಆತ ಗುರುವನ್ನು ಬಲ್ಲಂಥ ಗುರುವನ್ನು ಮತ್ತು ಈಶ್ವರನ ಮತ್ತು ಅದ್ರ ಜೊತೆಗೆ ಸಕಲ ಆನಂದಗಳು ಎಲ್ಲ ಪ್ರಾಪ್ತಾದಂಗೆ ಇಂಥ ಆನಂದ ನಿನಗಾಯಿತು ಅಂದಾಗ ಅದರಿಂದ ಪದ ಅಂತ ಹೇಳ್ತಾರೆ. ಇಲ್ಲಿ ಕೂಡ ಹೇಳ್ತಾರೆ. ಯಾವಾಗ ನಿಜಗುಂಡ್ರು ಕೂಡ ಭಾಳಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಇಲ್ಲಿ. ತನ್ನ ನಿಜಾನುಸರಣದಿಂದ ಉನ್ನಿಸುವುದು ವೇದ ದೈವ ಗುರು ಕುಲ ವದರಿಮ್ ಅಂತ ಹೇಳ್ತಾರೆ ಅವರು. ಯಾವಾಗ ತನ್ನನ್ನು ತಾನು ತಿಳಿದಾಗ ನೋಡ್ರಿ ಎಂಥ ಅದ್ಭುತ ರೀ. ನಾವು ಏನೇನೋ ತಿಳ್ಕೊಂಬಿಟ್ಟಿರ್ತೀವಿ. ಯಾವಾಗ ತನ್ನನ್ನು ತಾನು ತಿಳ್ಕೊತಾನ ಆವಾಗ ನೋಡ್ರಿ ಎಲ್ಲವೂ ತಿಳಿದಂಗೆ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ನಾರದರು ಕೂಡ ಸನತ್ ಕುಮಾರ್ ಗುರುಗಳಿಗೆ ಕೇಳಿದ್ರು, ಎಲ್ಲ ವಿದ್ಯೆಗಳು ಕಲ್ತಿದ್ದೀನಪ್ಪ, ಆದರೂ ಕೂಡ ಏನೋ ಒಂಥರ ಭಯ ನನಗಂದ್ರಂತ. ಎಲ್ಲ ವಿದ್ಯೆಗಳು ಅಲ್ಲ, ಎಲ್ಲ ವಿದ್ಯೆಗಳು ನಾನು ಕಲ್ತಿದ್ದೀನಿ, ಏನು 64 ವಿದ್ಯೆಗಳು ಏನದಾವೆ ಎಲ್ಲವನ್ನ ನಾನು ಕಲ್ತಿದ್ದೀನಿ, ಆದರೆ ನನಗೆ ದುಃಖನೇ ಹೋಗೋವಲ್ದು. ಎಲ್ಲಿ ಹೋದರೂ ಕೂಡ ಎಲ್ಲಿ ಪಂಡಿತರ ಕೈಯಾಗ ಸೋಲ್ತೀನೋ ಏನು ಮಾಡ್ತೀನೋ, ಬರೀ ಇದೇ ನನಗೆ ದುಃಖ ಕಾಡಕತ್ತದಲ್ಲ, ಹೆಂಗೆ ಮಾಡಲಿ ಅಂತ ಕೇಳಿದಾಗ ಸನತ್ ಕುಮಾರ್ ಹೇಳ್ತಾರೆ, ಅಲ್ಲಪ್ಪ ಎಲ್ಲ ವಿದ್ಯೆಗಳನ್ನು ಬಲ್ಲ ಅಂತವ್ನು ಈದಿ ಖರೆ ಬ್ರಹ್ಮಜ್ಞಾನವನ್ನು ಏನಾದರೂ ತಿಳ್ಕೊಂಡು ಏನು ಅಂತ ಕೇಳಿದಾತ. ಅವಾಗಿಲ್ರಿ ಅಂತಂದ. ಹಂಗಂದ್ರೆ ನಿನಗೆ ಯಾವ ಜನ್ಮಕ್ಕೆ ಅಂತ ಸುಖ ಸಿಗಂಗಿಲ್ಲಪ್ಪ, ಬ್ರಹ್ಮಜ್ಞಾನವನ್ನು ಪಡ್ಕೊಳ್ಬೇಕಾಗ್ತದೆ ಅಂತಂದಾಗ ಅವಾಗೇ ಗುರುಗಳಿಗೆ ಶರಣಾಗತನಾಗಿ ಬ್ರಹ್ಮಜ್ಞಾನವನ್ನು ಪಡ್ಕೊಂಡ ಅಂತ ಹೇಳ್ತಾರೆ. ಹಂಗಾಗಿ ಇಲ್ಲಿ ಕೂಡ ಏನು ಹೇಳ್ತಾರೆ, ತನ್ನನ್ನು ತಾನು ತಿಳಿದ್ರೆ ಸರ್ವವೂ ತಿಳಿದಂಗಾಯ್ತು, ಮುಗಿದು ಹೋಯ್ತು ನೋಡ್ರಿ. ಏನು ಅದ್ಭುತ ರೀ. ಅದಕ್ಕೆ ವೇದ ದೈವ ಗುರು ಇವೆಲ್ಲವೂ ತಿಳ್ಕೊಂಡಂಗೆ ಆಗ್ತದೆ. ಇಲ್ದಿದ್ರೆ ಏನು ತಿಳಿದಂಗೆ ಇಲ್ಲ. ಏಟು ತಿಳ್ಕೊಂಡು ಸಾಯೋವರೆಗೂ ಏನಾರ ತಿಳ್ಕೊ ಮಾಡೋದು. ಇದನ್ನು ತಿಳ್ಕೊಳ್ಳಿಲ್ಲ, ನಿನ್ನ ಸ್ವರೂಪ ಜ್ಞಾನವನ್ನೇ ನೀವು ಮಾಡ್ಕೊಳ್ಳಿಲ್ಲ ಅಂತಾರೆ ಏನೂ ತಿಳಿದಿಲ್ಲ ಅಂತಲೇ ಅರ್ಥ. ಅದರಿಂದ ತನ್ನನ್ನು ತಾನು ಮೊದಲು ಏನು ಮಾಡಬೇಕು, ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ಬೇಕು ನೋಡ್ರಿ. ಭಾಳಷ್ಟು ಮುಖ್ಯವಾಗಿರುವಂಥದ್ದು ಅಂತಂದ್ರೆ ನಾನು ಯಾರು ಇದ್ದೀನಿ ಅನ್ನುವಂಥದ್ದನ್ನು ಅರಿಲಿಕ್ಕೆ ಬೇಕು. ಅದಕ್ಕೆ ನಿಜಗೊಂಡ್ರು ಕೂಡ ನಾನೆಂದು ವಿಚಾರಿಸು ಅನ್ನುವಂಥದ್ದು ಒಂದು ಪದ ಭಾಳ ಚಂದ ಇಟ್ಟದು, ಪ್ರಶ್ನೆ ಇದು. ಅದಕ್ಕೆ ಮುಂಚೆನೇ ಒಂದು ಕೈವಲ್ಯ ಪದ್ಧತಿ ಒಳಗೆ ಮೊದಲನೇ ಪದದಲ್ಲೇ ಅವರು ಕೊನೆಗೆ ಒಂದು ನುಡಿ ಹೇಳಿದ್ರು ಅವರು, ನಾನೆಂದು ವಿಚಾರಿಸಿ. ಇದು ಮೊದಲನೇದು ಪ್ರಶ್ನೆ ಇದು. ಮತ್ತು ಏನು ರೀ ಇದು, ನಾವೆಲ್ಲ ಮನುಷ್ಯರೇ ಅದೀವಿ, ಇವ್ರು ನಿಜಗೊಂಡ್ರೆ ನಾನು ಅಂತ ಹೇಳಕತ್ತಾರಲ್ಲ, ಮತ್ತು ನಾವು ಮನುಷ್ಯರು ಬಿಟ್ಟು ಬೇರೆ ಏನಾರು ಅದೀವೇನ್ರಿ ಅಂತಂದವರಿಗೆ ನನಗೆ ಯಾರು ಇರ್ಬೋದು, ಮತ್ತು ಯಾಕೆ ಈ ಮಾತು ಹೇಳಿದರು ಅಂತಂದ್ರೆ ಅವರು ಇದರಲ್ಲಿ ಏನಂದ್ರೆ ನಾವು ಇದರಲ್ಲಿ ತಿಳ್ಕೊಳ್ಬೇಕಾಗ್ತದೆ, ಭಾಳಷ್ಟು ನಾವು ಏನು ವಿಚಾರ ಮಾಡಬೇಕಾಗ್ತದೆ. ಅದರಿಂದ ತನ್ನನ್ನು ತಾನು ಮೊದಲು ತಿಳ್ಕೊಳ್ಳೇಬೇಕಾಗ್ತದೆ. ಇಲ್ಲಿ ಕೂಡ
ಅದರಿಂದ ಇಲ್ಲಿ ಕೂಡ ಏನು ಹೇಳ್ತಾರೆ, ಗುರು ದೇವ ಮತ್ತು ತಾನು. ಗುರು ದೇವ ತಾನು. ಗುರು ಈಶ್ವರ, ತಾನು ಅಂದರೆ ಜೀವ. ಈ ಮೂರು ಯಾಕಂತಾರೆ ಈ ಭಾಳಷ್ಟು ತಿಳ್ಕೊಳ್ಬೇಕಾಗಿತ್ತು ಅಂತಂದಾಗ ನಾವು ಇದನ್ನು ಶ್ರವಣ ಮನನ ನಿಧಿಧ್ಯಾಸನ ಮಾಡಲೇಬೇಕಾಗ್ತದೆ. ಜಗತ್ತಂದ್ರೇನು, ಶಿವ ಅಂದ್ರೇನು, ಜೀವ ಅಂದ್ರೇನು ತಿಳ್ಕೊಳ್ಳಿಕ್ಕೆ. ಮತ್ತು ಯಾವಾಗ ತನ್ನನ್ನು ತಾನು ಅರ್ಥಕೊಳ್ತಾನ, ಈ ಗುರು ಯಾವಾಗ ಆನಂದದ ಸ್ವರೂಪ ನೀನೇನು ತಿಳ್ಕೊತಿದ್ದಲ್ಲ ಅದೇ ಆನಂದದ ಸ್ವರೂಪನೇ ಗುರು ಅಂತ ಹೇಳಿಸ್ಕೊಳ್ಳುವಂಥದ್ದು, ದೈವ ಅಂತ ಅನ್ನಿಸ್ಕೊಳ್ಳುವಂಥದ್ದು, ದೇವ ಮತ್ತು ತಾನು. ಈ ಮೂರು ಆನಂದ ಸ್ವರೂಪಗಳಾಗಿರುವಂಥವೇ. ಯಾಕಂದ್ರೆ ಗುರು ಬೇರೆ ಅಲ್ಲ, ದೇವನು ಬೇರೆ ಅಲ್ಲ, ತಾನು ಬೇರೆ ಅಲ್ಲ, ಇರುವಂಥದ್ದು ಒಂದೇ ಸ್ವರೂಪನೇ, ಆನಂದದ ಸ್ವರೂಪನೇ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ಮೂರು ಒಂದೇ ಇರುವಂಥದ್ದು, ಆನಂದ ಸ್ವರೂಪವಾಗಿರುವಂಥದ್ದು. ಈ ಮೂರು ವಿಧವಾದ ಭೇದ ಆದರೂ ಕೂಡ ಈ ಮೂರು ಭಿನ್ನ, ಗುರು ದೇವ ಮತ್ತು ತಾನು ಮೂರು ಬೇರೆ ಅಂತ ಅಂದರೂ ಕೂಡ ಯಾವುದರಿಂದ ಬೇರೆ ಬೇರೆ ಅನ್ಸ್ಕೊಂಡಾವಿವು? ಅಂದ್ರೆ ಉಪಾದಿಯಿಂದ ಗುರು ದೇವ ತಾನು ಅಂತ ಅನ್ಸ್ಕೊಂಡ ಹೊರ್ತು ಸ್ವರೂಪದಿಂದಲ್ಲ. ನೋಡ್ರಿ, ಈತ ಮನುಷ್ಯನ ಶರೀರ ತೊಟ್ಕೊಂಡು ಬಂದ ಗುರುದೇವ ಈತ ಉಪಾದಿಯಿಂದ ಈ ಶರೀರ ತೋರಿದಂಗೆ ಆಯಿತು. ಅದಕ್ಕೆ ಇವರು ಜೀವ ತಾನು ಅನ್ನುವಂಥದ್ದು, ಆಮೇಲೆ ದೇವ ದೈವ. ನೋಡ್ರಿ, ದೇವ ಈ ಮೂರು ಆನಂದದ ರೂಪನೇ ಇವಿರೋದು. ಆದ್ರೆ ಉಪಾದಿಯಿಂದ ಏನಾಗಿದ್ದಾವ ಅಂತಂದ್ರೆ ಈ ಮೂರು ವಿಧವಾದ ಭೇದ ಆದರೂ ಕೂಡ ಉಪಾದಿಯಿಂದ ಹೊರ್ತು ಸ್ವರೂಪದಿಂದ ಅಲ್ಲ. ಸ್ವರೂಪದಿಂದ ಕೇವಲ ಒಂದೇ ರೂಪ ಐತೆ. ಅದಕ್ಕೆ ಜಗತ್ತಿನೊಳಗೆ ಎಲ್ಲರಿಗೆ ನಿದ್ದೆ ಬೇರೆ ಬೇರೆ ಅದಾವ ಅಂತೀವೇನು? ಅವ್ರಿಗೆ ಬೇರೆ ನಿದ್ದಿರಿ, ನಮಗೆ ಬೇರೆ ನಿದ್ದೆ ಅಂತೀವೇನೇ? ಅವತ್ತಂದ್ರೆ ನಿದ್ದಿರೋದು ಒಂದೇ. ಊಟ ಮಾಡಿದಂಥ ಆನಂದ ಇರುವಂಥದ್ದು ಒಂದೇ. ಹೊಟ್ಟೆ ತುಂಬ ಪದಾರ್ಥಗಳು ಬೇರೆ ಇರ್ಬೋದು, ಆದರೆ ಹೊಟ್ಟೆ ತುಂಬ ಉಂಡಿವ್ರಿ ಅಂತ ಹೇಳ್ತೀವಿ, ಅದು ಆನಂದ ಒಂದೇ. ಅದೇ ಇಲ್ಲಿ ಕೂಡ ಉಪಾದಿಯಿಂದ ಬೇರೆ ಬೇರೆ ಕಂಡ್ರೂ ಕೂಡ ಸ್ವರೂಪದಿಂದ ಆನಂದದ ಸ್ವರೂಪನೇ ಹೊರತು ಬೇರೆ ಇಲ್ಲ. ಅದಕ್ಕೆ ಈ ರೀತಿಯಾಗಿ ಅದು ಯಾವಾಗಲೂ ತನ್ನ ಮನಸ್ಸಿನಲ್ಲಿ ಇರಲಿಪ್ಪ ಅಂತ ಗ್ರಂಥಕರ್ತರು ಆಶೀರ್ವಾದ ರೂಪ ಮಂಗಲವನ್ನು ಮಾಡಿದ್ದಾರೆ. ಯಾವಾಗಲೂ ಇಂಥ ಒಂದು ಸ್ವರೂಪ ಯಾವಾಗಲೂ ಅದು ಅಂತ ಆನಂದ ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಇರಲಿ ಅಂತ ಗ್ರಂಥಕರ್ತರು ಹೇಳ್ತಾರೆ. ಅವರು ಅದು ಹೇಳಿದಗಳನ್ನೇ ಶಿಷ್ಯಗೆ ಅನ್ನಿಸ್ತದೆ, ಅಲ್ರಿ ಶಂಭುಲಿಂಗ ಸ್ವರೂಪನಾದ ಆನಂದ ಸ್ವರೂಪ ಐತೆ. ಅದು ಹೆಂಗೈತಪ್ಪ ಅಂತಂದ್ರೆ ತ್ರಿವಿಧ ಪರಿಚ್ಛೇದ ರಹಿತವಾಗಿರೋದ್ರಿಂದ ಅದು ಪೂರ್ಣವಾಗಿರ್ತದಪ್ಪ. ಮತ್ತು ಇವು ಗ್ರಂಥಕರ್ತರ ಮನಸ್ಸಿನಲ್ಲಿ ಮೊದಲೇ ಆದಿದು ಆನಂದದ ಸ್ವರೂಪ ಮೊದಲೇ ಆದ. ಹೀಗಿದ್ದು ಮತ್ತು ಪುನಃ ಅದೇ ನನ್ನ ಮನಸ್ಸಿನಲ್ಲಿರ್ಲಂತ ಬೇಡ್ಕೊಂಡ್ರಲ್ಲ ಇವರು, ಇದು ಹೆಂಗೆ? ಅದು ಅಸಂಭವ ಆಯ್ತಲ್ಲ. ಮೊದಲೇ ಆದ ಮತ್ತೀಗ ಮನಸ್ಸಿನಲ್ಲಿ ಇರಲಿ ಅಂತ ಅಂತಾರಲ್ಲ ಇವರು. ಎಲ್ಲ ಕಡೆಯಲ್ಲೂ ಇರುವಂಥದ್ದು ನಿನ್ನ ಸ್ವರೂಪ ಹೆಂಗೈತದ ಪರಿಪೂರ್ಣವಾಗಿರುವಂಥದ್ದು ಐತೆ. ನನ್ನ ಮನಸ್ಸಿನಲ್ಲಿ ಮಾತ್ರ ಇಲ್ಲ ಅಂತ ಹೇಳಿದ್ರೆ ಅದು ಪರಿಚ್ಛಿನ್ನತ್ವದಿಂದ ಕೂಡ್ದಂಗೆ ಆಗ್ತದ. ನನ್ನ ಮನಸ್ಸಿನಾಗ ಇಲ್ಲಪ್ಪ ಅಂದ್ರೆ ಶಂಭು ಸ್ವಲ್ಪ ಅದನ್ನು ಕಿಟ್ಟಿ ಅದನ್ನು ಕಟ್ಟಿ ಅದನ್ನಂತ ಹೇಳ್ದಂಗೆ ಆಗ್ತದೆ. ಅದಕ್ಕೆ ಮತ್ತೆ ಕೆಲವು ವಿಚಾರಗಳು ಬರ್ತಾವೆ. ಸಾವಯತ್ವದಿಂದ ಕೂಡ್ಯಾನೇನು, ಕಾರ್ಯತ್ವಕ್ಕೆ ಮಾಡ್ತಾನೇನು, ಮತ್ತು ನಿತ್ಯಾದಿ ದೋಷಗಳು ಅದಕ್ಕೆ ಪ್ರಾಪ್ತಿ ಆಗ್ತವೆ. ಈ ರೀತಿ ಹೇಳೋದ್ರಿಂದ ನಿತ್ಯಾದಿ ದೋಷಗಳು ಪ್ರಾಪ್ತಿ. ಅದರಿಂದ ಈ ಮಂಗಲದಲ್ಲಿ ಬೇಡಿಕೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇದು ಸರಿ ಆಗಂಗಿಲ್ಲಲ್ಲ. ಯಾಕಂದ್ರೆ ಮನಸ್ಸಿನಲ್ಲಿ ಇರಲಿ ಅಂತಂದ್ರೆ ಏನು ಮನಸ್ಸಿನಲ್ಲಿ ಅಂತಂದ್ರೆ ಒಂದು ಸ್ವಲ್ಪ ಐತೇನು ಈಟೀಟ ಐತೇನು ಅಂದ್ರೆ ಅಲ್ಲ, ಪರಿಪೂರ್ಣವಾಗಿರುವಂಥವನ್ನದಲ್ಲ, ಆನಂದ ಪರಿಪೂರ್ಣವಾಗಿರುವಂಥದ್ದು ಐತೆ. ಇದು ಯಾಕೋ ಮನಸ್ಸಿನಲ್ಲಿ ಇರಲಿ ಅಂದ್ರೆ ಅದೊಂದು ಸ್ವಲ್ಪ ಬೇರೆ ಅನ್ನಿಸ್ತದ ಅಂತ ಶಿಷ್ಯ ಶಂಕೆ ಮಾಡಿದ್ರು ಕೂಡ ಅವ್ರು ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ. ಯಾವಾಗ ಆನಂದವು ತನ್ನ ಸ್ವರೂಪವಾಗಿದ್ದರೂ ಕೂಡ ಎಲ್ಲರೂ, ಯಾಕಂದ್ರೆ ತಿಳಿದ್ರೂ ನೀನು ಪರಮಾತ್ಮನೇ ಇದೆ, ತಿಳಿದೇ ಇದ್ದರೂ ಕೂಡ ಪರಮಾತ್ಮನೇ ಇದೆ. ತಿಳಿದ್ರೆ ಗೆದ್ದಿ, ತಿಳಿದೇ ಇದ್ರೆ ಮತ್ತೆ ಹುಟ್ಟಿದಿ ಅಷ್ಟೇ. ತಿಳಿದ್ರೆ ಮತ್ತೆ ನೀನು ಗೆಲ್ತಿದೆ, ತಿಳಿದೇ ಇದ್ರೆ ಮತ್ತೆ ಹುಟ್ಟುತ್ತಿದೆ, ಮತ್ತು ದುಃಖಕ್ಕೆ ಗುರಿಯಾಗ್ತಿದೆ. ಆದರೆ ಇಲ್ಲೇ ನಿನ್ನೊಳಗೆ
ಆ ಸ್ವರೂಪ ಐತಿ ನಿನ್ನೊಳಗೆ ಯಾವಾಗಲೂ ಇರುವಂಥದ್ದು. ಅಷ್ಟ ಆನಂದದ ಸ್ವರೂಪವಾಗಿದ್ದರೂ ಕೂಡ ವಿಸ್ಮೃತಿಯಿಂದ ನೋಡ್ರಿ, ಅದಕ್ಕೆ ನಮ್ಮ ಬುದ್ಧಿಗೆ ಭ್ರಮಣ ಬಿಡ್ದು ಬಿಟ್ಟದ ಭ್ರಮೆ. ಎಂಥ ಭ್ರಮೆ ಅಂದ್ರೆ ನೋಡ್ರಿ, ಈ ಬುದ್ಧಿ ಕೂಡ ಹೆಂಗೆ ಕೆಲಸ ಮಾಡ್ತದಂದ್ರೆ, ಹುಚ್ಚರು ಇರ್ತಾರಲ್ಲ, ಜಗತ್ತೇ ಚೇಂಜ್ ಆಗಿರ್ತದೆ. ಹುಚ್ಚರ ಕಣ್ಣಿಗಿದೆ ಜಗತ್ತಿದ್ದಂಗೆ ಇರ್ತದೆ. ಮತ್ತು ಏನು ಚೇಂಜ್ ಆಗಿದೆ ಇಲ್ಲ ಅವ್ರದ್ದು ಬುದ್ಧಿ. ಅದಕ್ಕೆ ಮಹಾತ್ಮರ ಮತಿಗೆ ಮಂಗಳವಾದು ಉತ್ತಮರ ಸಂಘ ಅಂತ ಹೇಳ್ತಾರೆ. ಈ ಬುದ್ಧಿ ಅನ್ನುವಂಥದ್ದು ಅಮಂಗಳ ಆಗ್ಯದ ಯಾವಾಗ ತನ್ನ ವಿಸ್ಮೃತಿ ಆಗ್ಯದ, ತನ್ನ ಸ್ವರೂಪದ ವಿಸ್ಮೃತಿ ಆದಾಗ ಅಮಂಗಲದು. ಮತ್ತು ಚಲೋ ಅಂತ ಹೇಳ್ತಾರೆ, ಅಮಂಗಲವಾಗಿರುವಂಥ ಬುದ್ಧಿ ಇದು. ಅದಕ್ಕೆ ಈ ಬುದ್ಧಿ ನೆಟ್ಟಗಿಲ್ಲ, ಬುದ್ಧಿ ಕೆಟ್ಟದ್ರಿ ಅಂಥೇಳಿ. ತಲೆ ಕೆಟ್ಟದ್ರಿ. ಬುದ್ಧಿ ಎಲ್ಲಿರ್ತದ್ರಿ? ತಲೆ ಒಳಗೆ ಇರ್ತದೆ. ಎಲ್ಲರ ಕೈಯಾಗ ಅದನ್ನು ಬುದ್ಧಿ ಅಂದಾರೇನು? ಹೊಟ್ಯಾಗ ಅದು ಬುದ್ಧಿ ಅಂದಾರೇನು? ಎಲ್ಲಿ ಅದು ಅಂದಾರೆ? ತಲೆಯಾಗ ಅಂತಾನೆ ಅಂತಾರೆ. ಆಡು ಭಾಷೆಯಲ್ಲಿ ಹೇಳ್ತೀವಲ್ಲ, ಇಲ್ಲರಿ ಅದಕ್ಕೆ ತಲೆ ಕೆಟ್ಟದ್ರಿ, ಬುದ್ಧಿ ಕೆಟ್ಟದ್ರಿ ಅಂತೀವಿ. ಅದಕ್ಕೆ ಬುದ್ಧಿ ಕೆಟ್ಟದಕ್ಕಾಗಿ ಸಂಸಾರ ಮಾಡೋಕೆ ಆಗೋವಲ್ದು. ಸರಿ ಇದ್ದದ್ದು ಸರಿ ಇಲ್ಲ ಅಂತದ, ಸರಿ ಇರಲಾರ್ದು ಸರಿಯಾದ ಅಂತದ್ರಿ. ಅದಕ್ಕೆ ಬುದ್ಧಿ ಕೆಟ್ಟದ ಅಂತೀವಿ, ಲೌಕಿಕದಾಗ ಅಂತೀವಲ್ಲ. ಅದಕ್ಕೆ ಮಹಾತ್ಮರಗಳ ದೃಷ್ಟಿಯಿಂದ ನಮಗೇನಾಗ್ಯದ, ಅವ್ರು ಹೇಳ್ತಾರ ಬುದ್ಧಿ ಕೆಟ್ಟದಂತಾರೆ, ತಲೆ ಕೆಟ್ಟದಂತಾರೆ ಅವ್ರು. ನಮಗೆ ಹೆಂಗೆ ತಲೆ ಕೆಟ್ಟದ? ಸತ್ಯ ಇರುವಂಥದ್ದು ಮಿಥ್ಯೆ ಅನ್ಕೊಂಡವ, ಮಿಥ್ಯೆ ಇರುವಂಥ ಸತ್ಯ ಅನ್ಕೊಂಡವ. ಯಾಕಾಗ್ಯದ ಅಂದ್ರೆ ತಮ್ಮ ಸ್ವರೂಪದ ಜ್ಞಾನದ ವಿಸ್ಮೃತಿ ಆಗ್ಯದಲ್ಲಿ. ಅದಕ್ಕೆ ಈ ರೀತಿಯಿಂದ ಏನು ಹೇಳ್ತಾರ, ಇಲ್ಲಿ ಭಾಳಷ್ಟು ವಿಚಾರಗಳನ್ನು ಅವ್ರು ಹೇಳ್ತಾರೆ. ಯಾವಾಗ ಆನಂದ ಸ್ವರೂಪ ಪ್ರಾಪ್ತ ಇದ್ರೂ ಕೂಡ ಯಾವಾಗಲೂ ಗುರು ಶಂಭುಲಿಂಗ ಇವರುಗಳ ಕೃಪೆಯಿಂದ ಇದನ್ನು ಸ್ಮರಣ ರೂಪ ಕೃಪೆ ಆಗಲಿ ಅಂತ ಹೇಳ್ತಾರೆ. ಯಾಕಂದರೆ ಇರುವಂಥ ವಸ್ತು ವಿಸ್ಮೃತಿ ಅದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಕೊಳ್ಳಾಗ ಆಭರಣ ಹಾಕ್ಕೊಂಡ್ರು ಕೂಡ ಅದು ನಮಗೆ ಗೊತ್ತಾಗದೇ ಇದ್ದಾಗ ಇರುವಂಥದ್ದು ಐತಿ ಇರೋದು, ಆದ್ರೆ ನಮಗೆ ಇಲ್ಲ ಅನ್ನುವಂಥ ಭಾವ ಬರುವಂಥದ್ದು. ಅದಕ್ಕೆ ಆನಂದದ ಸ್ವರೂಪ ಪ್ರಾಪ್ತ ಇದ್ದರೂ ಕೂಡ ಅದು ಯಾವಾಗಲೂ ಗುರು ಶಂಭುಲಿಂಗ ಇವರುಗಳ ಕೃಪೆಯಿಂದ ಸ್ಮರಣ ರೂಪ ಆಗಲಿ. ಮತ್ತು ಯಾಕಂದ್ರೆ ವಿಸ್ಮೃತಿ ಆಗ್ಯದಲ್ಲ, ಈಗ ಯಾರಿಂದ ಗುರು ಶಂಭುಲಿಂಗ ಇವರುಗಳ ಕೃಪೆಯಿಂದ ಆ ಒಂದು ವಿಸ್ಮೃತಿಯಾದಂಥ ವಸ್ತು ಸ್ಮರಣ ಆಗಲಿ, ಸ್ಮರಣ ರೂಪ ಆಗಿರಲಿ ಅನ್ನುವಂಥದ್ದೇ ಸಲುವಾಗಿ ಗ್ರಂಥಕರ್ತರು ಈ ಮನಸ್ಸಿನಲ್ಲಿ ಇದು ಏನಂದ್ರೆ ಏನು ಹೇಳ್ತಾರೆ ಅವರು, ಆನಂದದ ಸ್ವರೂಪ ಇಲ್ಲಿ ಈ ಮನಸ್ಸಿನಲ್ಲಿ ಇರಲಿ, ಪುನಃ ಅದೇ ನನ್ನ ಮನಸ್ಸಿನಲ್ಲಿ ಅಂತ ಬೇಡ್ಕೊಂಡಾರ. ಆ ಸ್ವರೂಪದ ಜ್ಞಾನನೇ ನನ್ನ ಮನಸ್ಸಿನಲ್ಲಿ ಇರಲಿ ಅಂತ ಅನ್ನುವಂಥದ್ದು ಬೇಡ್ಕೊಂಡ್ರಪ್ಪ. ಆದರೆ ವಿಸ್ಮೃತಿ ಅನ್ನುವಂಥದ್ದು ಏನೈತೆ, ನಮ್ಮ ಬುದ್ಧಿ ಏನು ವಿಸ್ಮೃತಿ ಆಗ್ಯದಲ್ಲ, ಅದು ಬಂಧ ಅಂತ ಅನಿಸ್ಕೊಳತ್ತದ. ನಮ್ಮ ಬುದ್ಧಿ ಏನು ಕೆಟ್ಟಬಿಟ್ಟದ ನೋಡ್ರಿ. ಇದಾದದಕ್ಕಾಗಿ ನಮಗೆ ದುಃಖ ಆಗ್ಯದಪ್ಪ, ನಾವು ಹುಟ್ತಾ ಇದ್ದೀವಿ, ನಾವು ಸಾಯ್ತೀವಿ, ಇದೆಲ್ಲ ನನಗೆ ಬಂದಾಗ್ಯದ. ಇದೆಲ್ಲ ಯಾಕೆ ಆಗ್ಯದ ಅಂದ್ರೆ ನಮ್ಮ ಬುದ್ಧಿ ಕೆಟ್ಟದಕ್ಕೆ. ಬುದ್ಧಿ ಸರಿ ಮಾಡ್ಬೇಕಾದ್ರೆ ಡಾಕ್ಟ್ರ್ ಬಿಲ್ ಕರ್ಕೊಂಡೋಗಿ ಇಲ್ರಿ ಹಿಂಗಂತ ಅವಕ್ಕೂ ಗುಳಿಗೆ ಇರ್ತಾವೆ, ಅದಕ್ಕೆ ಕೊಡ್ತಾರೆ. ಕೊಟ್ಟು ಏನೇನೋ ಬುದ್ಧಿ ಸರಿ ಮಾಡ್ಬೇಕಂತ ಮಾಡ್ತಾರೆ. ಇಲ್ಲಿ ನಮ್ಮ ಬುದ್ಧಿಗಳು ನಾವೇ ಸರಿ ಮಾಡ್ಕೋಬೇಕಾಗ್ಯದ, ಕೂತ್ಕೊಂಡು ಗುರು ಮುಖಾಂತರ ಕೂತ್ಕೊಂಡು ನಮ್ಮ ಬುದ್ಧಿ ನಾವೇ ಸರಿ ಮಾಡ್ಕೊಳ್ಬೇಕಾಗ್ಯದ ಇಲ್ಲಿ. ಅದಕ್ಕೆ ಯಾವಾಗ ವಿಸ್ಮೃತಿಯೇ ಬಂದ, ಮತ್ತೆ ನಾವು ಬಂದಕ್ಕೆ ಯಾಕೆ ಗುರಿ ಆಗ್ತೀವಿ ಅಂದ್ರೆ ನಮ್ಮ ಬುದ್ಧಿ ವಿಸ್ಮೃತಿ ಆಗ್ಯದ. ವಿಸ್ಮೃತಿಯೇ ಬಂದ ಸ್ವರೂಪ, ಸ್ಮೃತಿಯೇ ಮೋಕ್ಷ. ಯಾವಾಗ ಈ ಸ್ಮರಣ ಆಗ್ತದೆ ನಮಗೆ ಅದು ಮೋಕ್ಷ, ಯಾವಾಗ ವಿಸ್ಮೃತಿಯಾಗಿರ್ತದೆ ಅದು ಬಂಧ. ಅದಕ್ಕೆ ಈ ರೀತಿಯಾಗಿ ಇಲ್ಲಿ ಸ್ಮೃತಿಯೇ ಮೋಕ್ಷ ಆಗಿರುವಂಥದ್ದು, ವಿಸ್ಮೃತಿಯೇ ಬಂಧ ರೂಪವಾಗಿರುವಂಥದ್ದು. ಅದಕ್ಕೆ ಸ್ಮೃತಿ ಮಾತ್ರದಿಂದ ಸಂಸ್ಕೃತಿ ಬಂಧವಳಿದು ಅಂತ ಹೇಳಿದಳಾಕಿ. ಯಾರು? ಮೈತ್ರಾದೇವಿ ಕೇಳಿದಾಳೆ ನೋಡ್ರಿ ಪರಮಾನುಭವದಲ್ಲಿ. ಸ್ಮೃತಿ ಮಾತ್ರದಿಂದ ಸಂಸ್ಕೃತಿ ಬಂಧವಳಿದು ಸನ್ನುತ ನಿಜ ಸುಖದೊಳಾನಿರ್ತಿರ್ಪಿ ತಕ್ಕಿದೆ ಮತ್ತು ಅನ್ಯವಿಲ್ಲೆಂದೆನಿಪ ಸದ್ಗತಿಯೇ ಪೇಳನೆಗೆ ಅಮಳಾತ್ಮ ಅಂತಂದಳಕಿ. ಸ್ಮೃತಿ ಎಂಥ ಸ್ಮೃತಿ ಅಂದ್ರೆ ನಾನು ಏನು ಮರ್ತಿದ್ದೆ, ನನ್ನ ಒಳಗೆ ಇರುವಂಥದ್ದು ನನ್ನ ತಲೆ ಏನು ಕೆಟ್ಟಿತ್ತು ಅದು ಸರಿ ಆಗ್ಬೇಕಾಗ್ಯದ. ವಿಸ್ಮೃತಿ ಆಗ್ಯದ ನನ್ನ ಬುದ್ಧಿ, ಅದಕ್ಕೆ ನನಗಿದು ತಿಳಿಯವಲ್ದು. ಅದಕ್ಕೆ ಏನಾಗ್ಯದ, ಅದು ಹೋಗ್ಬೇಕು, ನನಗೆ ಸ್ಮೃತಿ ಆ ಜ್ಞಾನ ಆಗಬೇಕು ನನಗೆ. ಆದಾಗ ಈ ಸಂಸಾರ ಅನ್ನುವಂಥದ್ದೇನು ಗಂಡ ಹೆಂಡತಿ ಮಕ್ಕಳು ರೊಕ್ಕ ರೂಪಾಯಿ ಅಲ್ಲ,
ಹುಟ್ಟು ಸಾವು ಅನ್ನುವಂಥ ಸಂಸಾರ ಬಂಧ ನಿವೃತ್ತಿ ಆಗಬೇಕು. ಎದರಿಂದ? ಜ್ಞಾನದಿಂದ. ಸ್ಮೃತಿ ಅಂದರೆ ಅಲ್ಲಿ ಜ್ಞಾನ ಆಗುವಂಥದ್ದು. ಈ ಜ್ಞಾನದಿಂದ ಏನಾಗ್ತದ? ಜನನ ಮರಣ ರಹಿತ ನಾನಾಗಬೇಕು. ಜನನ ಮರಣ ಮತ್ತೆ ನನಗೆ ಬರಬಾರ್ದು. ಅದಕ್ಕೆ ಸ್ಮೃತಿ ಮಾತ್ರದಿಂದ ಸಂಸ್ಕೃತಿ ಬಂದವಳಿದು ಅಂತ ಹೇಳಿದಿರುವಂಥದ್ದು. ಭಾಳಷ್ಟು ಇಲ್ಲಿ ಕೆಲವು ಮಹಾತ್ಮರು ಹೇಳ್ತಾರೆ, ಅವಿಚಾರೇಣ ಕೃತ ಬಂಧ ವಿಚಾರೇಣ ಇವ ನಿವರ್ತತೆ ಅಂತಾರೆ. ಯಾವಾಗ ನಮ್ಗೆ ಅವಿಚಾರ ಇದ್ದಾಗ ಅದು ಬಂಧಕ್ಕೆ ಗುರಿ ಆಗ್ತದೆ. ಅದನ್ನೇ ವಿಚಾರ ಮಾಡಿದಾಗ ನಮಗೆ ಮೋಕ್ಷ ಆಗ್ತದೆ, ಆ ದುಃಖ ನಿವೃತ್ತಿ ಆಗ್ತದೆ. ಅವಿಚಾರದಿಂದ ಬಂದದ್ದು ನೋಡ್ರಿ, ಅವಿಚಾರದಿಂದನೇ ನಮಗೆ ಬರುವಂಥದ್ದು ದುಃಖ ಆಗಿರುವಂಥದ್ದು. ಆದರೆ ಈಗ ಏನು ಮಾಡ್ಬೇಕಾಗ್ಯದ? ನಾವು ವಿಚಾರದಿಂದ ಇದನ್ನು ಕಳ್ಕೊಬೇಕಾಗ್ಯದ ಅಲ್ಲ, ವಿಚಾರದಿಂದನೇ ಇದನ್ನು ನಾವು ತೆಗಿಬೇಕಾಗ್ಯದ. ಅದಕ್ಕೆ ಈ ಮನೆಯೊಳಗೆ ಈ ಏನಂತಂದ್ರೆ ತೋಡಿಟ್ಟಿರುವಂಥ ನಿಧಿ ಇರ್ತದೆ ನೋಡ್ರಿ, ನಿಧಿ ಹಾಂಡೆಗಳು ಬಂಗಾರ ಅವೆಲ್ಲ ಅದ್ರೊಳಗೆ ಇಡ್ತಾರೆ ನೋಡ್ರಿ. ಉದಿಗಿಟ್ಟು ದನದ ಮೇಲೆ ನಾವು ಈ ಕೆಲವು ಸಲ ದೃಷ್ಟಾಂತ ಹೇಳ್ಯದ. ಒಬ್ಬ ತಂದೆ ಮನೆ ಪಡ್ಸಾಲಿ ಒಳಗೆ ಕೆಳಗೆ ಅಗೆ ಮಾಡಿ ಎಲ್ಲ ಸಾಮಾನುಗಳನ್ನು ಅಂದ್ರೆ ಬಂಗಾರ ವಜ್ರ ವೈಡೂರ್ಯ ಎಲ್ಲವನ್ನ ಇಟ್ಟಿದ್ದ. ಯಾತ್ರೆಗೆ ಹೋದ್ಮೇಲೆ ಆತ ಅಲ್ಲೇ ಸತ್ತೋಗಿದ್ದ. ಮಕ್ಳಿಗೆ ಗೊತ್ತಿರಲಿಲ್ಲ ಆತ ಉದಿಗಿಸಿಟ್ಟಿದ್ದು. ಭಾಳಷ್ಟು ಬಡತನದಿಂದ ಊಟಕ್ಕೆ ಗತಿ ಇರಲಿಲ್ಲ ಅವರಿಗೆ. ಅಂಥ ಸ್ಥಿತಿಯಲ್ಲಿ ಬಳಲ್ತಾ ಇದ್ದರು. ಆವಾಗ ಅವರು ಫ್ರೆಂಡ್ ಬಂಧುಗಳನ್ನೇ ಅದೇ ಏನಪ್ಪ ಆರಾಮದಿರಿ ಹಿಂಗೆ ಅಂತ ಕೇಳಿದ. ಏನಪ್ಪ ನಮ್ಮ ಅಪ್ಪ ಎಲ್ಲ ಮಾಡ್ತಿದ್ದ, ಆತ ಹೋಗಿ ಹಂಗೆ ತೀರ್ಕೊಂಡು ಬಿಟ್ಟಾನ. ಈಗ ನಮಗೆ ತಿನ್ನೋಕೆ ಊಟ ಇರ್ಲಾರ್ದಂಗೆ ಆಗ್ಯದ, ಭಾಳಷ್ಟು ಬಡತನ ಆಗ್ಯದ ಅಂತ ಹೇಳಿದ್ರು. ಆಯ್ತಪ್ಪ ಒಂದು ಸಲ ಬರ್ತೀನಿ ಅಂತೇಳಿ ಬಂದು, ಹೌದಾ ತೆಗೀರಿ ಇದನ್ನು ಅಂತಂದು ಪಡ್ಸಾಲಿ ಒಳಗೆ ಅದು ಅಗಿಯನ್ನು ತೆಗೆದು ತೋರಿಸಿದೆ. ಇದ್ರಾಗ ಬಂಗಾರ ಅದೆಲ್ಲ ಇದ್ದು ಏನಾಯ್ತು ಅವಾಗ ದೊಡ್ಡ ಶ್ರೀಮಂತರಾಗಿಬಿಟ್ರು ಒಂದೇ ಕ್ಷಣದಲ್ಲೇ. ಅದ್ರಂಗ ಅವ್ರ ಮನ್ಯಾಗ ರೊಕ್ಕ ಇರಲಿಲ್ಲನು, ಇದ್ದು ಎಲ್ಲಿದ್ದು ಒಳಗಿದ್ದು ಮನ್ಯಾಗೇ ಇದ್ದು, ಆದ್ರೆ ಇರ್ಲಾರ್ದಂಗೆ ತಿರುಗಾಡಿದ್ವು ನೋಡ್ರಿ. ಈಗ ನಮ್ಮ ಪರಿಸ್ಥಿತಿ ಹೆಂಗಾಗ್ಯದ? ನಮ್ಮೊಳಗೆ ಆನಂದ ಐತೆ, ನಾವು ಇರ್ಲಾರ್ದಂಗೆ ಹೊತ್ಕೊಂತ ತಿರುಗಾಡಕತ್ತೀವಿ. ದಿನ ಸಾಯ್ತೀವಿ ರೀ, ನಮಗೆ ರೋಗ ಐತ್ರಿ, ನಾವು ಹುಟ್ಟೋದು ಸಾಯೋದು, ಹಲವಾರು ಜನ್ಮಗಳನ್ನು ತೊಗೊಂಡು ಬರೋದು, ಶರೀರವನ್ನು ತೊಗೊಂಡು ಬರೋದು. ಒಂದಲ್ಲ ಎರಡಲ್ಲ ರೀ ಇದ್ರ ಕಷ್ಟ, ಒಂದಲ್ಲ ಎರಡಲ್ಲ. ಅದಕ್ಕೆ ಭಾಳಷ್ಟು ವಿಚಾರಗಳು ಹೇಳ್ತಾರೆ. ಯಾವಾಗ ನಿನ್ನೊಳಗೇ ಐತೆ ಅಂತ ನಿಧಿ, ಆನಂದದ ನಿಧಿ, ಅದನ್ನು ಬಿಟ್ಟು ಅದನ್ನು ಮರಿವೆಯಿಂದ ಹೊತ್ಕೊಂತ ನನಗೆ ದುಃಖ ಐತಪ್ಪ ಅಂತ ತಿರುಗಾಡಕತ್ತೀಯಲ್ಲ, ಅದಕ್ಕೆ ಅಷ್ಟು ತಿರುಗಾಡಿದ್ರು ಕೂಡ ದುಃಖ ಬಿಡುಗಡೆ ಆಯ್ತು ಅನ್ನೋದ್ರೆ ಆಗಂಗಿಲ್ಲ. ಯಾವಾಗ ನಿನ್ನ ಒಳಗಡೆ ಇರುವಂಥ ಆ ಸ್ವರೂಪವನ್ನು ಅಂಥ ನಿಧಿಯನ್ನು ನೀನು ನೋಡ್ತೀರಿ, ಅದರಿಂದ ನಿನಗೆ ಏನು ದುಃಖ ಬಿಡುಗಡೆ ಆಗ್ತದೆ. ಇಲ್ಲಾಂದ್ರೆ ಯಾವತ್ತೂ ನಿನಗೆ ಅದರದ್ದು ಒಂದು ಜ್ಞಾನ ಆಗದೇ ಇದ್ದಾಗ ನಿನ್ನ ಒಳಗಡೆ ಇರುವಂಥ ವಸ್ತುವನ್ನು ಇಲ್ಲನಂತಲ್ಲ, ಅದಕ್ಕೆ ನೀನು ತಿಳಿದ್ರೂ ಪರಮಾತ್ಮ, ತಿಳಿದೇ ಇದ್ರೂ ಪರಮಾತ್ಮ ಇದೆ. ಯಾವಾಗ ನೀ ಪರಮಾತ್ಮ ಅಲ್ಲ ಅಂತಿದೆ ಅಂದ್ರೆ ನಿನ್ನ ಒಳಗಡೆ ಇರುವಂಥ ವಸ್ತುವಿನ ಜ್ಞಾನ ನಿನಗೆ ಆಗದೇ ಇದ್ದಾಗ ನಿನಗೆ ಬಂದೈತೆ, ದುಃಖ ಅನ್ಕೊಳ್ತಿದ್ದಿ. ಯಾವಾಗ ತಿಳ್ಕೊಂಡೆ ಅಂದ್ರೆ ನೀನೇ ಆನಂದ ಇರ್ತೀರಿ. ಈ ರೀತಿ ಭವದುಃಖ ಆಗಿರುವಂಥದ್ದು ಈ ಥರ ಶ್ರುತಿ ಕೂಡ ಹೇಳ್ತದ. ಅದಕ್ಕೆ ಆನಂದ ಸ್ವರೂಪ ಯಾವಾಗಲೂ ಸ್ಮರಣ ರೂಪದಿಂದ ಇರಲಿ ಅನ್ನುವಂಥದ್ದಕ್ಕಾಗಿ ಮಹಾತ್ಮರು ನನ್ನ ಮನಸ್ಸಿನಲ್ಲಿ ಇರಲಿ ಅನ್ನುವಂಥ ಸ್ಮರಣ ಆಗಲಿ ಅನ್ನೋದಕ್ಕಾಗಿ ಈ ಗ್ರಂಥಕರ್ತರು ಮಂಗಲ ಮಾಡಿದಾರಪ್ಪ. ಅದಕ್ಕೆ ಜೀವ ಬ್ರಹ್ಮರ ಏನು ಅಭೇದವೇ ಗ್ರಂಥಕ್ಕೆ ವಿಷಯ ಐತೆ. ಇದು ಗ್ರಂಥದ ವಿಷಯ ಏನೈತಾರ, ಬ್ರಹ್ಮ ಬೇರೆ ಅದನ ಜೀವ ಬೇರೆ ಅದನ ಅನ್ನುವಂಥದ್ದು ಐತೇನಂದರೆ ಇಲ್ಲ, ಅಭೇದ ಎರಡು ಒಂದೇ ಇರುವಂಥದ್ದು. ಅದಕ್ಕೆ ಇದರಿಂದ ಏನಾಗ್ತದ, ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿಯೇ ಈ ಗ್ರಂಥಕ್ಕೆ ಪ್ರಯೋಜನ. ಈ ಗ್ರಂಥಕ್ಕೆ ವಿಷಯ ಅಂದ್ರೇನು, ಜೀವ ಬೇರೆ ಅಲ್ಲ ಪರಮಾತ್ಮ ಬೇರೆ ಅಲ್ಲ ಅನ್ನುವಂಥ ಅಭೇದವಾದಂಥ ವಿಷಯ ಅಂತ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿ ಏನಾಗ್ತದಂದ್ರೆ ಈ ಗ್ರಂಥಕ್ಕೆ ಪ್ರಯೋಜನ. ಮತ್ತು ಈ ರೀತಿ ಹೇಳ್ದಂಗಾಯಿತು ಅನ್ನುವಂಥದ್ದು. ಮತ್ತು ಇದು ಯಾವುದೇ ನಿರ್ಬಂಧವಿಲ್ಲದೆ ಸಾಧನ ಚತುಷ್ಟಯ ಸಂಪನ್ನ, ಆತಗೆ ಹಸಿವಾಗಿರಬೇಕು, ಹೌದಲ್ಲ? ಹಸಿವಾದವನೇ ಈ ಅಧಿಕಾರಿ ಜ್ಞಾನಕ್ಕೆ. ಎಂಥ ಹಸಿವು, ಜ್ಞಾನದ ಹಸಿವು. ಮತ್ತು ಆತ ಸಾಧನ ಚತುಷ್ಟಯ ಸಂಪನ್ನನಾಗಿರ್ಬೇಕಾಗ್ತದೆ. ಶಮ ದಮ ವಿವೇಕ ವೈರಾಗ್ಯ ಶಮ ದಮ ತಿತಿಕ್ಷೆ ಇವೆಲ್ಲ ಇರಬೇಕಾಗ್ತದೆ. ಈತ ಅಧಿಕಾರಿ ಆಗ್ತಾನೆ. ಮತ್ತು ಈ ಸಂಬಂಧ ಅನ್ನುವಂಥದ್ದು ಯಾವುದು ಅಂದರೆ ಈ ಹೇಳುವಂಥದ್ದು ಕೇಳುವಂಥದ್ದು, ಗುರು ಮತ್ತು ಶಿಷ್ಯರ ಏನು ಇರೋ ವಿಷಯ ಏನು ಭಾವ ಇರ್ತದಲ್ಲ ಅದು ಸಂಬಂಧ ಅಂತ
ಇಲ್ಲಿ ಕೂಡ ಹೇಳ್ತಾರೆ. ಈ ರೀತಿಯಾಗಿ ಭಾಳಷ್ಟು ವಿಚಾರಗಳನ್ನು ಇಲ್ಲಿ ಹೇಳ್ತಾರೆ. ಮತ್ತು ನಾವು ಮುಂದಿನ ಅನುಬಂಧ ಚತುಷ್ಟಯ ಬಗ್ಗೆ ಹೇಳ್ತೀವಿ. 4 ಇರ್ಬೇಕು. ಒಂದು ಮಂಚಕ್ಕೆ 4 ಕಾಲುಗಳು ಹೆಂಗೆ ಮುಖ್ಯ ಇರ್ತಾವೆ ಅದರ ಹಂಗೆ ಇಲ್ಲಿ ಅಧಿಕಾರಿ, ವಿಷಯ, ಸಂಬಂಧ, ಪ್ರಯೋಜನ ಅನ್ನುವಂಥದ್ದು ಭಾಳ ಮುಖ್ಯ ಇರ್ತದೆ. ಅದ್ರ ಬಗ್ಗೆ ಇನ್ನೂ ಚೆನ್ನಾಗಿ ತಿಳಿಸ್ಕೊತ ಹೋಗ್ತಾರೆ. ಒಳ್ಳೊಳ್ಳೆ ವಿಚಾರ. ಬಟ್ ನಿಜಗುಂಡ್ರ ಶಾಸ್ತ್ರ ಅಷ್ಟೇ ಕಠಿಣ ಐತೆ, ತಿಳಿಯೋದಕ್ಕೂ ಕಷ್ಟ ಐತೆ, ಹೇಳೋಕ್ಕೂ ಕಷ್ಟ ಐತೆ. ಅಷ್ಟು ಸುಲಭದ್ದಲ್ಲ ಇದು. ಇದ್ರಾಗ ಒಂದೊಂದು ಅಕ್ಷರಗಳು ಕೂಡ ಬಹಳಷ್ಟು ಬೆಲೆ ಉಳ್ಳಂಥವು ಅಕ್ಷರಗಳು, ಶಬ್ದಗಳು ಹಂಗೆ ಅದಾವಿಲ್ಲಿ. ಅದಕ್ಕೆ ಅಷ್ಟೇ ಈಜಿಯಾಗಿ ರೇಷ್ಮೆ ಎಳೆಗಳು ಹೆಂಗೆ ಬಿಚ್ಚುತ್ತಾರೆ, ಮೆಲ್ಲಕ್ಕೆ ಬಿಚ್ಚಿದಾಗ ಮಾತ್ರ ಅದಗೂರು ಕಡೆಗೆ ತೊಗೊಳಕ್ಕೆ ಬರ್ತದಲ್ಲ. ಇಲ್ಲಾಂದ್ರೆ ಅದು ಸ್ವಲ್ಪ ಬಡ 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 ತೆಗಿಲಿಕ್ಕೆ ಹೋದ್ರೆ ಅದು ಕಟ್ ಆಗಿಬಿಡ್ತಾವೆ. ಹಂಗೆ ವಿಷಯಗಳು ಮೆಲ್ಲಕ್ಕೆ ತೆಗಿಬೇಕು, ಇವನ್ನು ಎಳೆಯಾಗಿ ತೆಗಿಬೇಕಾಗ್ತದೆ. ಹಂಗಾಗಿ ಇದು ಭಾಳಷ್ಟು ಸುಲಭನೂ ಅಲ್ಲ, ಅಷ್ಟು ಕಷ್ಟನೂ ಅಲ್ಲ. ಅಷ್ಟು ಪ್ರೀತಿಯಿಂದ ನಾವು ಒಲುಮೆಯಿಂದ ತಿಳ್ಕೊಳಕ್ಕೆ ಕೂತ್ಕೊಂಡಾಗ ಅದು ಕಷ್ಟ ಆಗಂಗಿಲ್ಲ. ಮತ್ತು ಒಲುಮೆಯಿಂದ ಹೇಳಬೇಕಂದಾಗ ಅದು ಕಷ್ಟ ಆಗಂಗಿಲ್ಲ. ಈ ರೀತಿಯಾಗಿರುವಂಥ ನಿಜಗುಂಡ್ರ ಶಾಸ್ತ್ರ. ಮತ್ತು ಮುಂದಿನ ವಿಚಾರ ನಾಳೆ ನೋಡೋಣ. 1-2 ಗುರುಗಳ ಪಾದಕ್ಕೆ ಅರ್ಪಿಸಿ ಹರವ.